ನಮಸ್ಕಾರ. ನ್ಯಾಯಶಾಸ್ತ್ರದ ಎರಡನೆಯ ಘಟಕದ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ಇನ್ನೊಂದು ವಿಷಯ ಶಿಕ್ಷೆ, ಪನಿಷ್ಮೆಂಟ್ ಆ್ಯಂಡ್ ಥಿಯರೀಸ್ ಆಫ್ ಪನಿಷ್ಮೆಂಟ್. ಶಿಕ್ಷೆಯ ಸಿದ್ಧಾಂತಗಳು ಅಂತ ಹೇಳ್ತೀವಿ. ಯಾಕೆ ಶಿಕ್ಷೆಯನ್ನು ಕೊಡಬೇಕು ಅಥವಾ ಯಾವ ಆಧಾರದ ಮೇಲೆ ಶಿಕ್ಷೆಯನ್ನು ಕೊಡಬೇಕು, ಶಿಕ್ಷೆಗೂ ನಮಗೂ ಏನು ಸಂಬಂಧ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಸಿ, ಇನ್ ಲೀಗಲ್ ಕಾನ್ಸೆಪ್ಟ್ಸ್ we have got two ways of redressal. One is compensation and another is punishment. In civil matters we give compensation. We may even ask him to do the specific performance. ಈ ದಿವಾನಿ ವ್ಯಾಜ್ಯಗಳಲ್ಲಿ ನಾವು ಪರಿಹಾರವನ್ನು ಕೊಡ್ತೀವಿ ಅಥವಾ ಅವನಿಗೆ ಆ ಕೆಲಸವನ್ನು ಮಾಡಲಿಕ್ಕೆ ಹೇಳ್ತೀವಿ ಕಂಪಲ್ಸರಿಯಾಗಿ. ಆದರೆ ಅದೇ ಕ್ರಿಮಿನಲ್ ಮ್ಯಾಟರ್ ಆದರೆ, ಕ್ರಿಮಿನಲ್ ಅಫೆನ್ಸ್ ಆದರೆ, ಯಾವುದನ್ನು ಬಿ ಎನ್ ಎಸ್ನಲ್ಲಿ ಬರೆಯಲಾಗಿದೆಯೋ ಆ ಬರೆಯಲಾದಂತಹ ತಪ್ಪನ್ನು ಯಾರಾದರೂ ಮಾಡಿದರೆ ಅದೇ ಬಿ ಎನ್ ಎಸ್ನಲ್ಲಿ ಹೇಳಿದಂತಹ ಅಥವಾ ಹಿಂದಿನ IPCನಲ್ಲಿ ಹೇಳಿದಂತಹ ಏನು ಶಿಕ್ಷೆಗಳಿದೆ ಆ ಶಿಕ್ಷೆಗಳನ್ನು ನಾವು ಕೊಡಬೇಕಾಗ್ತದೆ ಅಂತಕ್ಕಂಥದ್ದು. ಈಗ ಈ ಶಿಕ್ಷೆಯನ್ನು ಇದು ಸಮಾಜ ಬಂದಾಗಿನಿಂದ ಇದು ಬಂದಿದೆ. ಶಿಕ್ಷೆ ಮೊದಲೇನು ಹೇಳ್ತಿದ್ರು, ದೇವರೇ ಶಿಕ್ಷೆ ಕೊಡ್ತಾನೆ ಅಂತಿದ್ರು. ಇವಾಗ ದೇವ್ರಿಗೆ ಯಾರು ಹೆದರುದಿಲ್ಲ. ಸೊ ಒಬ್ಬ ಸಮಾಜಘಾತಕ ವ್ಯಕ್ತಿಗೆ ಅಥವಾ ಸಮಾಜದ ಹಿತದೃಷ್ಟಿಗೆ ವಿರುದ್ಧವಾದ ಕೃತ್ಯಗಳನ್ನು ಮಾಡುವಂತಹ ವ್ಯಕ್ತಿಗೆ ಅಥವಾ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಬರೆದಂಥ ಯಾವುದೇ ಅಪರಾಧವನ್ನು ಮಾಡಿದಂತಹ ವ್ಯಕ್ತಿಗೆ ನಾವೇನು ಮಾಡಬೇಕು, ಶಿಕ್ಷೆ ಕೊಡ್ತೀವಿ. ಶಿಕ್ಷೆ ಕೊಡುವಂಥದ್ದು ನಿಮ್ಗೆ ನೆನಪಿರಬೇಕು, ಲಾರ್ಡ್ ಮಕಾಲೆ ಇನ್ 1800 I think 72 or 1860 he has brought this Indian Penal Code to India. He has written it, and 90% of those codes still they are valid. Such a great scholar he is. So he was the scholar who was knowing the theory of punishment and helbodu. Various punishments are there, and why the punishment is to be given, for that different theories are there. Different theory ಇವತ್ತು ಅವುಗಳನ್ನು ನೋಡುವಂತಹ ಕಾಲ. ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, ಆದರೆ ಒಂದೇ ವಿಡಿಯೋದಲ್ಲಿ ಈ ಕಂಪ್ಲೀಟ್ ವಿಷಯವನ್ನು ಮುಗಿಸೋಣ ಅಂತಕ್ಕಂಥ ಒಂದು ಧ್ಯೇಯವನ್ನು ನಾನು ಹೊಂದಿದ್ದೀನಿ. ಸಾಧ್ಯವಾದಷ್ಟು ಈ ತಿಂಗಳ ಇನ್ನೊಂದು 15-20 ದಿವಸದಲ್ಲಿ ನಾವು ಈ ಒಂದು ಜೂರಿಸ್ಪ್ರುಡೆನ್ಸನ್ನು ಕಂಪ್ಲೀಟ್ ಮಾಡುವಂಥ ಒಂದು ಯೋಜನೆ ನಂದಾಗಿದೆ. ಆದ್ದರಿಂದ ಇದನ್ನು ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ಈ ಒಂದು ಚಾಪ್ಟರ್ನ ಇವತ್ತು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ I will straight away go to the subject. Before I am going to subject, just I wanted to show you how the questions may come on this particular subject. See, whatever the questions are there, ಪ್ರಶ್ನೆಗಳು ಏನಿದ್ದಾವೆ ಅವುಗಳನ್ನ ನಾನು ನಿಮಗೆ ಬೋರ್ಡ್ ಮೇಲೆ ಹಾಕಿದ್ದೀನಿ. ಈ ತೆರನಾದಂತಹ ಪ್ರಶ್ನೆಗಳು ಬರ್ಬೋದು ನಿಮಗೆ. ಅಂದರೆ 6 ಮಾರ್ಕ್ಸಿನ ಪ್ರಶ್ನೆ ಬರ್ಬೋದು ಅಥವಾ 10 ಮಾರ್ಕ್ಸಿನ ಪ್ರಶ್ನೆ ಬರ್ಬೋದು, ಅಥವಾ ಇವಾಗೇನು ಹೊಸದಾಗಿ ಏನು ನೀವು 16 ಮಾರ್ಕ್ಸಿನ ಪ್ರಶ್ನೆ ಏನು ಹೇಳ್ತೀರಿ. ಸೊ ಲಾಂಗ್ ಆನ್ಸರ್, ಇಟ್ ಈಸ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಟುಡೇ ಈಸ್ ಫಾರ್ ಶಾರ್ಟ್ ಆನ್ಸರ್ ಆಲ್ಸೋ, ಫಾರ್ ಲಾಂಗ್ ಆನ್ಸರ್ ಆಲ್ಸೋ. ಸಿ, discuss the purpose of criminal judicial justice system in the light of various theories of punishment. Therefore here you have to discuss the purpose, you have to discuss the theories. ಎರಡೂ ಮಾಡಬೇಕಾಗ್ತದೆ. ಎರಡನೇ ಪ್ರಶ್ನೆ ನೋಡಿ, ಎಕ್ಸ್ಪ್ಲೇನ್ ದ ಪರ್ಪಸ್ ಆಫ್ ಕ್ರಿಮಿನಲ್ ಜಸ್ಟಿಸ್ ವಿತ್ ದ ಹೆಲ್ಪ್ ಆಫ್ ಥಿಯರೀಸ್ ಆಫ್ ಪನಿಷ್ಮೆಂಟ್. ಎಲ್ಲ 10 ಮಾರ್ಕ್ಸ್ ಇರುವಂಥದ್ದು. ಡಿಸ್ಕಸ್ ದ ಥಿಯರೀಸ್ ಆಫ್ ಪನಿಷ್ಮೆಂಟ್ 10 ಮಾರ್ಕ್ಸ್. ಥಿಯರೀಸ್ ಆಫ್ ಪನಿಷ್ಮೆಂಟ್ 6 ಮಾರ್ಕ್ಸ್. ಯಾವ್ದಕ್ಕಾದ್ರೂ ಕೇಳ್ಬೋದು. ರಿಫಾರ್ಮೇಟಿವ್ ಥಿಯರಿ ಒನ್ ಆಫ್ ದ ಥಿಯರಿ, ಇದು ಒನ್ ಆಫ್ ದ ಒಂದು ಸಿದ್ಧಾಂತ, ಸುಧಾರಣಾ ಸಿದ್ಧಾಂತ. ಅಥವಾ ಪರ್ಪಸ್ ಆಫ್ ಪನಿಷ್ಮೆಂಟ್, ಏನು ಉದ್ದೇಶ, 6 ಮಾರ್ಕ್ಸ್. ಎಕ್ಸ್ಪ್ಲೇನ್ ದ ಥಿಯರೀಸ್ ಆಫ್ ಪನಿಷ್ಮೆಂಟ್, ಇದು ಕೂಡ 10 ಮಾರ್ಕ್ಸ್. ಲೈಕ್ ದ್ಯಾಟ್ the questions are there. Therefore understand, ನೀವು ನನ್ನ ಈ ವಿಡಿಯೋನ ಒಂದ್ಸಲ ನೀವು ಡೀಟೇಲ್ ಆಗಿ ನೋಡಿದರೆ, ನಿಮ್ಮದೇ ಆದಂತಹ ನೋಟ್ಸ್ ಮಾಡಿಕೊಂಡ್ರೆ, there will be no difficulty in writing answer to this question ಅಂತ ಹೇಳ್ತಾ, now I will come to the synopsis. What we are going to discuss in this chapter, we are going to look at definition and meaning. We are going to look at definition and meaning. We are going to see the definitions, then definitions of various jurists.
ವಿಲ್ ಸಿ ದೇರ್ ಡೆಫಿನೇಷನ್ಸ್. ದೆನ್ ವಿ ವಿಲ್ ಲುಕ್ ಎಟ್ ದ ಪರ್ಪಸ್, ಉದ್ದೇಶ ಏನು. ದೆನ್ ವಿಲ್ ಗೋ ಟು ಆಲ್ ದೀಸ್ ಥಿಯರೀಸ್. ಇವನ್ನು ನಾನು ವಿಶೇಷವಾಗಿ ಇನ್ ಡೀಟೇಲ್ ಈ ಎಲ್ಲ ಥಿಯರಿಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಕಾರದ ಸಿದ್ಧಾಂತ, ತಡೆಗಟ್ಟುವ ಸಿದ್ಧಾಂತ, ತಡೆಯುವ ಸಿದ್ಧಾಂತ, ಪರಿಷ್ಕರಣೆ ಸಿದ್ಧಾಂತ ಮತ್ತು ಎಕ್ಸ್ಪೆಡಿಷಿಯಸ್ ಕಾಂಪೆನ್ಸೇಟರಿ ಥಿಯರಿ. ಇದು ಮಾಡರ್ನ್ ಥಿಯರಿ. ಇದು ನಮಗೆ ವಿಕ್ಟಿಮಾಲಜಿ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಬರ್ತದೆ. ವಿಕ್ಟಿಮಾಲಜಿ ಆ್ಯಂಡ್ ಪಿನಾಲಜಿ ಅಂತ ಹೇಳ್ತೀವಿ. ಅದು LLBಗೆ ಒಂದು ಸಿಲೆಬಸ್ ಆಗಿರೋದ್ರಿಂದ ಅದನ್ನು ಸ್ಟಡಿ ಮಾಡ್ಬೋದು ನೀವು. ಕೊನೆಗೆ ವಿ ವಿಲ್ ಕಂಪೇರ್ ದೀಸ್ ಥಿಂಗ್ಸ್. ಇವನ್ನ ಒಂದು ಕಂಪ್ಯಾರಿಸನ್ ಮಾಡಿನೂ ಕೂಡ ನಾವು ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸೊ ವಿತ್ ದಿಸ್ ವಿಲ್ ಕನ್ಕ್ಲೂಡ್ ದಿಸ್ ಚಾಪ್ಟರ್. ದೇರ್ ಫೋರ್ ಮೈ ಫಸ್ಟ್ ಪಾಯಿಂಟ್ ಈಸ್ what is meant by punishment and what is the meaning of it. ನೋಡಿ, ನನ್ನ ಆಡು ಭಾಷೆಯಲ್ಲಿ ಹೇಳೋದಾದರೆ, ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಬರೆಯಲಾದಂತಹ ಯಾವುದೇ ಅಪರಾಧವನ್ನು ಯಾರಾದರೂ ಮಾಡಿದರೂ ಅವರು ಶಿಕ್ಷೆಗೆ ಗುರಿಯಾಗ್ತಾರೆ. ಅಪರಾಧ ಸಾಬೀತಾಗಬೇಕು. ಓಕೆ, ಪನಿಷ್ಮೆಂಟ್ ಈಸ್ ಎ ಪೆನಾಲ್ಟಿ. ಪನಿಷ್ಮೆಂಟ್ ಈಸ್ ಎ ಪೆನಾಲ್ಟಿ ಇಂಪೋಸ್ಡ್ ಬೈ ಲಾಫುಲ್ ಅಥಾರಿಟಿ. ಪನಿಷ್ಮೆಂಟ್ ಯಾರೋ ಕೊಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಗಿವನ್ ಬೈ ದ ಲಾಫುಲ್ ಅಥಾರಿಟಿ. ಫಾರ್ ಅಸ್ ದ ಲಾಫುಲ್ ಅಥಾರಿಟಿ ಈಸ್ ದ ಸ್ಟೇಟ್ ಆನ್ ಎ ಪರ್ಸನ್ who is found guilty of an offense. Who is found guilty of an offense ಅಂದರೆ ಅಪರಾಧವನ್ನು ಯಾರು ಮಾಡಿರ್ತಾರೆ ಅವರಿಗೆ ಲಾಫುಲ್ ಅಥಾರಿಟಿ ಅಂದರೆ ಕಾನೂನಿನ ಅಧಿಕಾರ ಇರುವ ವ್ಯಕ್ತಿ ಅವ್ರಿಗೆ ಏನು ಮಾಡ್ತಾನೆ, ಶಿಕ್ಷೆಯನ್ನು ಕೊಡ್ತಾನೆ. ದೆನ್ ದಟ್ ಈಸ್ ನೋನ್ ಆಸ್ ಪನಿಷ್ಮೆಂಟ್. ಲಾಫುಲ್ ಕಾನ್ಸಿಕ್ವೆನ್ಸ್ ಆಫ್ ಕ್ರೈಮ್. ದ ಮೂಮೆಂಟ್ ಕ್ರೈಮ್ ಈಸ್ ಡನ್, punishment is due for him. Punishment will be given to him. What is the purpose of this? So many purposes. See, revenge. ಅರಬ್ ಕಂಟ್ರಿಗಳಲ್ಲಿ ಹಿಂದೆ ಹಾಗೆ ಮಾಡ್ತಿದ್ರು. ಒಬ್ಬ ಮನುಷ್ಯ ಕೊಲೆ ಮಾಡಿದ್ರೆ ಅಂದ್ರೆ ಅವನು ಕಲ್ಲಿಂದ ಹೊಡೆದು 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 ಸಾಯಿಸೋರು. ರಿವೆಂಜ್ ಅಂತಾರೆ ಅದಕ್ಕೆ. ಸೇಡ್ ತೀರಿಸ್ಕೊಳ್ಳೋದು. ದಟ್ ಈಸ್ ಒನ್ ಟೈಪ್ ಆಫ್ ಪನಿಷ್ಮೆಂಟ್. ಇಫ್ ಸಂಬಡಿ ಸ್ಟೀಲ್ಸ್ ಎ ಬ್ರೆಡ್, ಅವನ ಕೈ ಕತ್ತರಿಸೋದು, ಅವನ ಕೈನ ಕತ್ತರಿಸೋದು. ಇಫ್ ಸಂಬಡಿ ರೇಪ್ಸ್ ಎ ವುಮನ್, ಟಿಟ್ ಫಾರ್ ಟ್ಯಾಟ್. ಸಿ, ದೀಸ್ ಆರ್ ದ ಥಿಂಗ್ಸ್. ದೆನ್ deterrence. What is deterrence? In fact, we are following this. Deterrence means first itself in the society we will declare, ನೀನು ಇದು ಮಾಡಿದರೆ ಈ ಪೆನಾಲ್ಟಿ, ಇದು ಮಾಡಿದರೆ ಈ ಪೆನಾಲ್ಟಿ, ಇದು ಮಾಡಿದರೆ ಈ ಪೆನಾಲ್ಟಿ. ವಿಲ್ ರೈಟ್ ದ ಲಿಸ್ಟ್ ಆ್ಯಂಡ್ ಲಿಸ್ಟ್ ಈಸ್ ಅವೈಲೇಬಲ್ ಇನ್ IPC ಆರ್ ದಿ ನ್ಯೂ BNS. ಅಂದರೆ ಅದರಿಂದ ನಮಗೆ ಹೆದರಿಕೆ ಇರುತ್ತೆ. ಓ, ನಾನು ಈ ರೀತಿ ಮಾಡಿದರೆ, ನಾನು ಸಿಗ್ನಲ್ ಜಂಪ್ ಮಾಡಿದರೆ ನನಗೆ ಈ ಶಿಕ್ಷೆ ಆಗುತ್ತೆ, ನಾನು ಕೊಲೆ ಮಾಡಿದರೆ ನನಗೆ ಈ ಶಿಕ್ಷೆ ಆಗುತ್ತೆ, ನಾನು ಕಳ್ತನ ಮಾಡಿದರೆ ನನಗೆ ಈ ಶಿಕ್ಷೆ ಆಗುತ್ತೆ. ಆಲ್ ದೋಸ್ ಥಿಂಗ್ಸ್ ಆರ್ ರಿಟನ್ ದೇರ್. ದಟ್ ಈಸ್ ಡಿಟರೆನ್ಸ್. ಪ್ರಿವೆನ್ಷನ್, ಕೊಲೆ ಆಗುವುದನ್ನು ತಡೆಯೋದು ಅಥವಾ ಸಮಾಜದಲ್ಲಿ ಕ್ರೈಮ್ ಆಗೋದನ್ನು ತಡೆಯೋದು, ಅಪರಾಧ ಆಗುವುದನ್ನು ತಡೆಯುವಂತಹ ಮೆಥಡ್. ರಿಫಾರ್ಮೇಷನ್, ಇಲ್ಲಿ ಏನು ಮಾಡ್ತೀವಿ ನಾವು ಅಂದರೆ, ಯಾಕೆ ಈ ಅಪರಾಧಗಳು ಆಗ್ತವೆ ಅನ್ನೋದನ್ನು ನೋಡಿಬಿಟ್ಟು ಅಪರಾಧಿಯನ್ನು ಪರಿವರ್ತನೆ ಮಾಡುವಂತಹ ಪ್ರಯತ್ನ ಮತ್ತು ಅಪರಾಧದಿಂದ ತೊಂದರೆಯಾದವರಿಗೆ ಪರಿಹಾರ ಕೊಡುವಂತಹ ವ್ಯವಸ್ಥೆ. ಇದು ಈ ಪನಿಷ್ಮೆಂಟ್ನ ಥಿಯರಿಯ ಉದ್ದೇಶ ಅಂಥೇಳಿ ನಾವು ಹೇಳ್ಬೋದು. ಅಪರಾಧಕ್ಕೆ ಕಾನೂನುಬದ್ಧ ಪರಿಣಾಮ, ಇದರ ಗುರಿಗಳೇನು? ಪ್ರತಿಕಾರ, ತಡೆಗಟ್ಟುವಿಕೆ, ತಡೆಯುವುದು, ಪರಿಷ್ಕರಣೆ, ಪರಿಹಾರ ಅಂತಕ್ಕಂಥದ್ದು. ಇಟ್ ಈಸ್ ದ ಕಾನ್ಸಿಕ್ವೆನ್ಸ್ ಆಫ್ ಡಿಸ್ಒಬೀಡಿಯನ್ಸ್ ಆಫ್ ಲಾ. ವಾಟ್ ಈಸ್ ಪನಿಷ್ಮೆಂಟ್? ಎ ಕಾನ್ಸಿಕ್ವೆನ್ಸ್, ಪರಿಣಾಮ. ಕಾನೂನನ್ನು ಉಲ್ಲಂಘಿಸಿದರೆ ಆಗುವ ಪರಿಣಾಮವೇ ಶಿಕ್ಷೆ. aimed at maintaining order and discipline in society. This is very, very important. The main function of the state is to ensure that society is maintained in order, in disciplined way. L&O, law and order. That is very, very important for the society. Therefore, punishment is a must. ಪನಿಷ್ಮೆಂಟ್ ಈಸ್ ಎ ಮಸ್ಟ್. ನಾವು ಶಿಕ್ಷೆಯನ್ನು ಕೊಡಲೇಬೇಕಾಗ್ತದೆ. ನಾವು ಏನೇ ಹೇಳಿದರೂ ಏನೇ ಮಾಡಿದರೂ ಸಮಾಜದಲ್ಲಿ ತಪ್ಪು ಮಾಡುವಂತಹ, ಅಪರಾಧ ಮಾಡುವಂತಹ ಅನೇಕರಿರ್ತಾರೆ. ಅವರಿಗೆ ನಾವು ಶಿಕ್ಷೆಯನ್ನು ಕೊಡಲೇಬೇಕಾಗ್ತದೆ ಈ ಎಲ್ಲ ಉದ್ದೇಶಗಳಿಗೋಸ್ಕರ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಡೆಫಿನೇಷನ್. ಸೊ ಐ ವಿಲ್ ಜಸ್ಟ್ ಲುಕ್ ಎಟ್ ಟೂ ಡೆಫಿನೇಷನ್ಸ್ ಆಫ್ ಜೂರಿಸ್. ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ನೀವು ಜಾನ್ ಆಸ್ಟಿನ್ ನೆನ್ಪಿಟ್ಕೋಬೇಕು.
ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ಗೆ ಕಮಾಂಡ್ ಥಿಯರಿ ಜಾನ್ ಆಸ್ಟಿನ್. command theory. He is the correct person. Punishment is an evil inflicted by the sovereign authority. ಹೇಳಿದ್ನಲ್ಲ, ಸಾವರಿನ್ ಅಥಾರಿಟಿ ಅಂದ್ರು ಒಂದು, ಸ್ಟೇಟ್ ಅಂದ್ರು ಒಂದು. ಸರ್ವೋಚ್ಚ ಅಥಾರಿಟಿ, ಅಧಿಕಾರ ಇರುವಂಥವ್ರು ಏನಿದಾರಲ್ಲ ಅವ್ರು ಕೊಡುವಂತಹ ಶಿಕ್ಷೆ, ಅಪಾನ್ ಎನ್ ಅಫೆಂಡರ್, ಯಾವನು ತಪ್ಪು ಮಾಡ್ತಾನೆ ಅವನಿಗೆ, ಫಾರ್ ಎ ಬ್ರೀಚ್ ಆಫ್ ಲಾ, ಕಾನೂನನ್ನು ಉಲ್ಲಂಘಿಸಿದ ಯಾವುದೇ ವ್ಯಕ್ತಿಗೆ ಸಾರ್ವಭೌಮ ಅಧಿಕಾರ ಉಳ್ಳಂಥವರು ಕೊಡುವಂತಹ ಶಿಕ್ಷೆ, ಕೊಡುವಂಥದ್ದೇನಿದೆಯಲ್ಲ ಅದು ಶಿಕ್ಷೆ. Salmond also says the same thing in a different way. Punishment is before all things a deterrent. ನೋಡಿ, ಪನಿಷ್ಮೆಂಟ್ ಅಂದರೆ ಅದರ ಉದ್ದೇಶ ಏನು ಅಂತಂದರೆ ಭಯ ಹುಟ್ಟಿಸುವಂಥದ್ದು. ಆ್ಯಂಡ್ ದ ಚೀಫ್ ಎಂಡ್ ಆಫ್ ಲಾ ಆಫ್ ಕ್ರೈಮ್ ಈಸ್ ಟು ಮೇಕ್ ಎವಿಲ್ ಡೂಯರ್ ಎನ್ ಎಕ್ಸಾಂಪಲ್ ಆ್ಯಂಡ್ ಎ ವಾರ್ನಿಂಗ್. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ ಅಂತ ಹೇಳಿದರೆ ಆ ತಪ್ಪು ಮಾಡಿದಂತಹ ವ್ಯಕ್ತಿಗೆ ನಾವು ಶಿಕ್ಷೆ ಕೊಡುವುದರಿಂದ ಬೇರೆಯವರು ತಪ್ಪು ಮಾಡೋದಿಲ್ಲ. ಆ ರೀತಿ ಇಟ್ ಈಸ್ ಎ ವಾರ್ನಿಂಗ್, ಎಚ್ಚರಿಕೆ ಗಂಟೆ ಆಗ್ತದೆ. ಅವನು ಕೂಡ ಮತ್ತೊಮ್ಮೆ ತಪ್ಪು ಮಾಡೋದಿಲ್ಲ ಅಂತಕ್ಕಂಥದ್ದು. ಈ ಉದ್ದೇಶಕ್ಕೆ ಮಾಡುವಂತಹ ಪ್ರಕ್ರಿಯೆಗಳಿದಾವಲ್ಲ ಅವಕ್ಕೆ ನಾವು ಶಿಕ್ಷೆ ಅಂತೀವಿ. ಸಾಲ್ಮೆಂಟ್ ಶಿಕ್ಷೆಯು ಮುಖ್ಯವಾಗಿ ತಡೆಯುವ ಸಾಧನ. ಡೆಟರೆಂಟ್ ಅಂತಂದರೆ ಅದನ್ನು ಕಡಿಮೆ ಮಾಡುವಂಥ ಅಪರಾಧ. ಕಾನೂನಿನ ಮುಖ್ಯ ಉದ್ದೇಶವೆಂದರೆ ಅಪರಾಧಿಯನ್ನು ನಿದರ್ಶನವಾಗಿ, ಉದಾಹರಣೆಯಾಗಿ ಮಾಡುವುದು ಮತ್ತು ಅದರಿಂದ ಉಳಿದವರಿಗೆ ಎಚ್ಚರಿಕೆಯ ಗಂಟೆ. ಮತ್ತು ಅದೊಂದು ಎಚ್ಚರಿಕೆಯ ಗಂಟೆ, ಹೇಗಿರ್ತದೆ. Then I have just written the meaning of Oxford Dictionary also. Punishment is the infliction of pain or penalty. ಎರಡೂ ಇರ್ಬೋದು, ಪೇನು ಇರ್ಬೋದು, ಚಾಟಿ ಏಟು ಕೊಡ್ಬೋದು, ಜೈಲಿಗೆ ಹಾಕ್ಬೋದು, ಅವನ ಮೇಲೆ ದಂಡ ಹಾಕ್ಬೋದು. ಅಪಾನ್ ಎ ಪರ್ಸನ್ ಫಾರ್ ಅನ್ ಅಫೆನ್ಸ್ ಕಮಿಟೆಡ್, ಅಪರಾಧ ಮಾಡಿದ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಗೆ ಕೊಡುವಂತಹ ಏನು ನೋವು ಅಥವಾ ದಂಡನೆ ಏನಿದೆಯಲ್ಲ ಅದು ಶಿಕ್ಷೆ ಅಂತಕ್ಕಂಥದ್ದನ್ನು ನಾವು ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಕಾಣಬಹುದು. ಹಾಗಿದ್ರೆ ಏನು, ಯಾಕೆ ಇದನ್ನು ಮಾಡಬೇಕು? ವಾಟ್ ಈಸ್ ದ ಪರ್ಪಸ್? ದ ಪರ್ಪಸ್ ಆಫ್ ಪನಿಷ್ಮೆಂಟ್, ಶಿಕ್ಷೆಯನ್ನು ಕೊಡುವಂತಹ ಉದ್ದೇಶ ಏನು, ಶಿಕ್ಷೆಯ ಉದ್ದೇಶಗಳೇನು, ಶಿಕ್ಷೆಯನ್ನು ಯಾಕೆ ಕೊಡಬೇಕು ನಾವು ಅನ್ನೋದನ್ನು ನಾವು ನೋಡೋದಾದ್ರೆ, ಪನಿಷ್ಮೆಂಟ್ ಸರ್ವ್ಸ್ ಮಲ್ಟಿಪಲ್ ಪರ್ಪಸಸ್, ಒಂದಲ್ಲ ಅನೇಕ ಉದ್ದೇಶಗಳನ್ನು ಹೊಂದಿದೆ. ಅದರಿಂದ ನ್ಯಾಯ ಸಿಗ್ತದೆ. ಈಗ ನಾವು ಹೇಳ್ತೀವಲ್ವಾ, ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತೀವಲ್ವಾ, ದಟ್ ಈಸ್ ದ ಕಾನ್ಸೆಪ್ಟ್. ಜಸ್ಟಿಸ್, ಡೆಟರೆನ್ಸ್, ಇದು ಅಪರಾಧಗಳಾಗುವುದನ್ನು ತಡೆಯುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡುತ್ತದೆ ಮತ್ತು ಅಪರಾಧಗಳನ್ನೇ ತಡೆ ಹಿಡಿಯುವ ಪ್ರಕ್ರಿಯೆಯನ್ನು ಮಾಡುತ್ತದೆ. ರಿಫಾರ್ಮೇಷನ್, ಮತ್ತು ಅದು ಏನು ಮಾಡ್ತದೆ ಅಂತಂದರೆ ಇಲ್ಲಿ ಸಮಾಜದ ಪರಿಷ್ಕರಣೆಯನ್ನು ಮಾಡ್ತದೆ. ಮತ್ತು ಕಾಂಪೆನ್ಸೇಷನ್, ಅಪರಾಧಿಗಳಿಗೆ ನಾವೇನು ಮಾಡ್ತೀವಿ, ಅವರಿಗೆ ಪರಿಹಾರವನ್ನು ಕೊಡ್ತೀವಿ. ನೋ ಸಿಂಗಲ್ ಪರ್ಪಸ್ ಈಸ್ ಸಫಿಷಿಯೆಂಟ್. ನೋ ಸಿಂಗಲ್, ಒಂದೇ ಒಂದು ಉದ್ದೇಶ ಅಲ್ಲ, ದೇರ್ ಆರ್ ಮೆನಿ ಪರ್ಪಸಸ್. ಆ್ಯಂಡ್ ಟು ಸ್ಯಾಟಿಸ್ಫೈ ದಿಸ್, ಇದು ರಿಪೀಟ್ ಆಗಿದೆ, ಇನ್ನೇನು ನೋಡೋದು ಬೇಡ. ದ ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಹಿಯರ್. ಸಿ, ಟು ಸ್ಯಾಟಿಸ್ಫೈ ದ ಪರ್ಪಸ್ ದೇರ್ ಇಸ್ ಎ ಕ್ವಶನ್ ಇರೋದ್ರಿಂದ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ ನಿಮಗೆ. ಏನು, ಒಂದು ಪ್ರಶ್ನೆ ಇದೆ ನಿಮಗೆ, ವಾಟ್ ಈಸ್ ದ ಪರ್ಪಸ್ ಆಫ್ ಪನಿಷ್ಮೆಂಟ್ ಅಂತ. ಸೊ ಯು ಹ್ಯಾವ್ ಟು ರೈಟ್ ಆಲ್ ದೀಸ್ ಪಾಯಿಂಟ್ಸ್. ವಾಟ್ ಈಸ್ ಪಾಯಿಂಟ್ ನಂಬರ್ 1? ಟು ಸ್ಯಾಟಿಸ್ಫೈ ದ ಸೆನ್ಸ್ ಆಫ್ ಜಸ್ಟಿಸ್ ಬೈ ಗಿವಿಂಗ್ ಅಫೆಂಡರ್ ವಾಟ್ ಹಿ ಡಿಸರ್ವ್ಸ್. ಬೈ ಗಿವಿಂಗ್, ಅಪರಾಧಿಗೆ ಅವನು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ನೀಡುವ ಮೂಲಕ ನ್ಯಾಯ ತೀರಿಸುವುದು. ನೋಡಿ ಎಷ್ಟು ಇದು ಕಾನ್ಸೆಪ್ಟ್ ಇದೆ ಅಂದರೆ, ಸಣ್ಣ ಮಗು ಇರ್ತದೆ, ಬೀಳ್ತದೆ, ಬಿದ್ದ ಕೂಡಲೇ ಅಳ್ತದೆ. ಆ ಅಳುವಂಥ ಮಗನ ನೋಡಿ ಆ ಫ್ಲೋರ್ಗೆ ನೀವು 2 ಏಟು ಹೊಡೆದು, ನೀನು ಗಾಯ ಮಾಡಿದ ನನ್ನ ಮಗನಿಗೆ ಅಂತ ನೀವು ಒಂದು 2 ಏಟು ಹೊಡೆದ್ರೆ ಮಗು ಅಳೋದನ್ನು ನಿಲ್ಲಿಸ್ತದೆ. ಅಂದರೆ ಇಟ್ ಫೀಲ್ಸ್ ಸ್ಯಾಟಿಸ್ಫೈಡ್. ದಟ್ ಈಸ್ ದ ಕಾನ್ಸೆಪ್ಟ್. ಟು
to satisfy the sense of justice by giving offender what he deserves, to create fear in the mind of offender. ಈ ತಪ್ಪು ಮಾಡುವಂತಹ ಅಪರಾಧ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ನಾವೇನು ಮಾಡಬೇಕು, ಭಯವನ್ನು ಹುಟ್ಟಿಸುವಂತಹ ಒಂದು ವಾತಾವರಣ ಮಾಡಬೇಕು. ಆ್ಯಂಡ್ ಸೊಸೈಟಿ, ಸೊ ದ್ಯಾಟ್ ಕ್ರೈಮ್ಸ್ ಆರ್ ನಾಟ್ ರಿಪೀಟೆಡ್. ಸಮಾಜಕ್ಕೂ ಆ ಹೆದರಿಕೆ ಇರಬೇಕು. ನಾನು ಯಾವುದಾದ್ರೂ ದಂಡನೀಯ ಅಪರಾಧವನ್ನು ಮಾಡಿದರೆ ನನಗೆ ಶಿಕ್ಷೆ ಆಗುತ್ತೆ ಅಂತಕ್ಕಂಥ ಭಯ ಇರಬೇಕು, ಆದ್ದರಿಂದ ಅದೇನಾಗುತ್ತೆ, ಆವಾಗ ಈ ಅಪರಾಧಗಳು ಮರುಕಳಿಸುವುದಿಲ್ಲ ಅಂತ ಹೇಳಿ. ಓಕೆ, ಅಪರಾಧಿ ಹಾಗೂ ಸಮಾಜದಲ್ಲಿ ಭಯ ಹುಟ್ಟಿಸಿ ಅಪರಾಧಗಳು ಮರುಕಳಿಸದಂತೆ ತಡೆಯುವುದು. ಮರುಕಳಿಸದಂತೆ ತಡೆಯುವುದು, ಇಲ್ಲಿ ಸೇರಿಸ್ಕೋಬೋದು ನೀವು. ನೆಕ್ಸ್ಟ್, ಟು ಪ್ರಿವೆಂಟ್ ದ ಅಫೆಂಡರ್ ಫ್ರಮ್ ಕಮಿಟಿಂಗ್ ಫರ್ದರ್ ಕ್ರೈಮ್ಸ್ ಬೈ ಇಂಪ್ರಿಸನ್ಮೆಂಟ್, ಡೆತ್ ಪೆನಾಲ್ಟಿ ಆರ್ ರಿಸ್ಟ್ರಿಕ್ಷನ್ಸ್. ನೋಡಿ, ಒಬ್ಬ ಅಪರಾಧಿ ಏನಿರ್ತಾನೆ ಅವನು ಹೆಬಿಚುವಲ್ ಆದ ಅಂತ ಇಟ್ಕೊಳ್ಳಿ, ಆವಾಗ ಅವ ತನ್ನ ಕೃತ್ಯ ಮಾಡ್ತಾನೆ ಇರ್ತಾನೆ. ಆವಾಗ ನಾವು ಅವನಿಗೆ ಏನು ಮಾಡ್ತೀವಿ, ಇಲ್ಲಪ್ಪ ನೀನು ಇಲ್ಲಿರಾಕೆ ಯೋಗ್ಯ ಇಲ್ಲ, ನಿನಗೆ ನಾವು ಜೈಲು ವಾಸವನ್ನು ಕೊಡ್ತೀವಿ, ವಿ ವಿಲ್ ಗಿವ್ ಯು ಇಂಪ್ರಿಸನ್ಮೆಂಟ್. ಮುಂದೆ ಅವನು ಜೈಲಿಗೆ ಹಾಕಿದ್ರೆ ನಾವು ಅಪರಾಧ ಮಾಡೋದನ್ನು ಬಂದಾಗ್ತದೆ, ನಿಲ್ತದೆ, ಇಟ್ ವಿಲ್ ಸ್ಟಾಪ್. ಅಥವಾ ಅವನು ಮಾಡಿದಂಥ ಅಪರಾಧ ಸೀರಿಯಸ್ ಇತ್ತು ಅಂತಂದರೆ ಅವನ್ನ ಪರಲೋಕಕ್ಕೂ ಕಳಿಸ್ತೀವಿ ನಾವು. ಆರ್ ಅದರ್ ರಿಸ್ಟ್ರಿಕ್ಷನ್ಸ್ ಲೈಕ್ ದ್ಯಾಟ್, ಅವ್ರ ಮೇಲೆ ನಾವೊಂದು ನಿಯಂತ್ರಣವನ್ನು ತರ್ತೀವಿ. ಇದರಿಂದ ಏನಾಗುತ್ತೆ, ಅಪರಾಧ ಕಡಿಮೆ ಆಗ್ತವೆ, ಅಪರಾಧಗಳು ಕಡಿಮೆ. ಹ್ಯಾಬಿಚುವಲ್ ಅಫೆಂಡರ್ ಇದ್ರೆ ಟು ರಿಫಾರ್ಮ್ ಆ್ಯಂಡ್ ರೀಹ್ಯಾಬಿಲಿಟೇಟ್. ನೋಡಿ, ದಿಸ್ ಈಸ್ ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಇನ್ನೋಸೆಂಟ್ಸು ತಪ್ಪು ಮಾಡ್ತಾರೆ ಅಥವಾ ವಯಸ್ಕರು ತಪ್ಪು ಮಾಡ್ತಾರೆ, ಫಸ್ಟ್ ಟೈಮ್ ಅಫೆಂಡರ್ ಅಂತಾರೆ. ಅಂಥ ವ್ಯಕ್ತಿಗಳನ್ನು ನಾವು ಸುಧಾರಿಸಲಿಕ್ಕೆ ಸಾಧ್ಯತೆ ಇರ್ತದೆ. ಹ್ಯಾಬಿಚುವಲ್ ಅಫೆಂಡರ್ನ ಏನು ಮಾಡೋಕ್ಕಾಗಲ್ಲ, ಅವರಿಗೆ ಜೈಲೇ ಗತಿ. ಆದರೆ ಏನೂ ಗೊತ್ತಿಲ್ಲದೆ, ಅವ್ರಿಗೆ ಅದರ ಆಗು ಹೋಗುಗಳು ಗೊತ್ತಿರೋದಿಲ್ಲ, ತಪ್ಪು ಮಾಡಿದ್ದಾರೆ, ಅಂಥವ್ರನ್ನ ನಾವು ಸರಿ ಮಾಡಬೇಕು. ಅದಕ್ಕೆ ಏನು ಹೇಳ್ತೀವಿ ನಾವು, ರಿಫಾರ್ಮ್. ಅವ್ರ ಮನಸ್ಸು ಪರಿವರ್ತನೆ ಮಾಡ್ತೀವಿ. ಆ್ಯಂಡ್ ರೀಹ್ಯಾಬಿಲಿಟೇಟ್, ಮತ್ತು ಅವರಿಗೆ ಕೆಲವು ಉದ್ಯೋಗ ಅವಕಾಶಗಳನ್ನು ಮಾಡಿಕೊಡ್ತೀವಿ. ದ ಅಫೆಂಡರ್ ಇಂಟು ಎ ಲಾ ಅಬೈಡಿಂಗ್ ಸಿಟಿಸನ್, ಕಾನೂನನ್ನು ಪಾಲಿಸುವಂತಹ ನಾಗರಿಕನನ್ನಾಗಿ ಅವನ್ನ ನಾವು ಪರಿವರ್ತನೆ ಮಾಡಿ ರೀಹ್ಯಾಬಿಲಿಟೇಟ್ ಮಾಡ್ತೀವಿ. ಅವನು ಥ್ರೂ ಎಜುಕೇಷನ್, ಟ್ರೈನಿಂಗ್ ಆ್ಯಂಡ್ ಕೌನ್ಸಿಲಿಂಗ್. ಅವನಿಗೆ ಎಜುಕೇಷನ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಕೌನ್ಸಿಲಿಂಗ್. ಜೈಲಲ್ಲಿ ಇದೆಲ್ಲ ಮಾಡ್ತಾರೆ. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ದರ್ ಆಲ್ ಸರ್ಟನ್ ಮಾಡರ್ನ್ ಕಾನ್ಸೆಪ್ಟ್ಸ್. ಅಪರಾಧಿಯನ್ನು ಶಿಕ್ಷಣ, ತರಬೇತಿ ಮತ್ತು ಸಮಾಲೋಚನೆಗಳ ಮೂಲಕ ಕಾನೂನು ಪಾಲಿಸುವ ನಾಗರಿಕನನ್ನಾಗಿ ಪರಿವರ್ತಿಸುವುದು, ಇದು ಕೂಡ ಶಿಕ್ಷೆಯ ಉದ್ದೇಶ. ದೆನ್ ಟು ರಿಸ್ಟೋರ್ ಹಿಮ್, ಫಿಫ್ತ್, ಟು ರಿಸ್ಟೋರ್ ದ ವಿಕ್ಟಿಮ್. ನಾವೇನು ಮಾಡ್ತೀವಿ, ವಿಕ್ಟಿಮ್ಗೆ, ಅದರಿಂದ ತೊಂದರೆಯಾದಂತಹ ವ್ಯಕ್ತಿಗೆ ನಾವೇನು ಮಾಡ್ತೀವಿ, ಹಣಕಾಸಿನ ಪರಿಹಾರವನ್ನು ಕೊಡ್ತೀವಿ. ಅದನ್ನು ಅಪರಾಧಿಯಿಂದನೇ ಕೊಡಿಸ್ತೀವಿ ನಾವು. ಮೊನ್ನೆ ನಡೆದಂತಹ ಜನಪ್ರತಿನಿಧಿಗಳ ಪ್ರಕರಣದಲ್ಲಿ ಏನು ಒಂದು ಜೀವಿತಾವಧಿಯ ಶಿಕ್ಷೆ ಏನು ಕೊಡಲ್ಪಟ್ಟಿತೋ, ಅದರ ಜೊತೆಗೆ ಅವರು 10 ಲಕ್ಷ ಹಣ ಪರಿಹಾರವನ್ನು ಕೊಡಬೇಕು. ಸಂತ್ರಸ್ತೆಗೆ ಪರಿಹಾರ ಹೋಗುತ್ತೆ, ಆ ರೀತಿಯಾದಂತಹ ವ್ಯವಸ್ಥೆಯನ್ನು ನಾವು ನಮ್ಮ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಲ್ಲಿ ಮಾಡ್ತೀವಿ. ದೆನ್ ಆ್ಯಂಡ್ ದ ಲಾಸ್ಟ್ ಒನ್, 6th, safeguard the community from the dangers of criminals. This is ultimate goal, purpose, ultimate purpose. The ultimate purpose is to see that society is peaceful, society is calm, people living in the society are happy, having liberty. ಅವರು ಸ್ವತಂತ್ರವಾಗಿ, ಆನಂದವಾಗಿ ಸಮಾಜದಲ್ಲಿರುವ ವ್ಯಕ್ತಿಗಳು ಬದುಕು ನಡೆಸುವ ಉದ್ದೇಶಕ್ಕಾಗಿ ನಾವು ಸಮಾಜಘಾತಕ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಕೊಡ್ತೀವಿ. ಆ ಶಿಕ್ಷೆಯನ್ನು ಕೊಡುವಂತಹ ಜವಾಬ್ದಾರಿ ರಾಜ್ಯದ ಜವಾಬ್ದಾರಿಯಾಗಿರುತ್ತೆ. Whenever I say state is nothing but the police authority. They have got the power, right? So not only police authority, ultimately the punishment is given by the judiciary and police will enforce the punishment ಅನ್ನೋದನ್ನು, these are all the purposes. ಈ ಪರ್ಪಸ್ಗಳನ್ನು ನೀವು ಬರೀಬೇಕಾಗುತ್ತೆ. ಶಾರ್ಟ್ ನೋಟ್ಗೆ ದೇ ಮೇ ಆಸ್ಕ್ ಎ ಕ್ವೆಶನ್
ಆ್ಯಂಡ್ ಆಲ್ ದೀಸ್ ಕ್ವಶನ್ಸ್ ನೀವು ಇದನ್ನು ನಿಮ್ಮದೇ ಆದ ರೀತಿಯಲ್ಲಿ ತರ್ಜುಮೆ ಮಾಡಿ ಎಕ್ಸ್ಪ್ಲೇನೂ ಮಾಡ್ಬೋದು ನೀವು. ದೆನ್ ವಾಟ್ ಆರ್ ಆಲ್ ದ ಥಿಯರೀಸ್ ಆಫ್ ಪನಿಷ್ಮೆಂಟ್? I am taking only 4-5 theories. Some more theories are also there. But for our exam point of view, so we can study these theories. The first one is retributive theory. ಇದು ಗುಡ್ ಓಲ್ಡ್ ಥಿಯರಿ. ಗುಡ್ ಓಲ್ಡ್ ಥಿಯರಿ, ಅದಕ್ಕೆ ಕ್ರಿಟಿಸಿಸಮು ಇದೆ. ವಾಟ್ ಈಸ್ ದ ರೆಟ್ರಿಬ್ಯೂಟಿವ್? ರೆಟ್ರಿಬ್ಯೂಟಿವ್ ಥಿಯರಿ ಅಂದರೆ ಸೇಡು ತೀರಿಸ್ಕೊಳ್ಳೋದು. ರೆಟ್ರಿಬ್ಯೂಟಿವ್ ಥಿಯರಿ ಅಂದರೆ ಸೇಡು ತೀರಿಸ್ಕೊಳ್ಳೋದು, ಪ್ರತಿಕಾರದ ಸಿದ್ಧಾಂತ. ಡೆಟರೆಂಟ್ ಥಿಯರಿ, ಡೆಟರೆಂಟ್ ಅಂದರೆ ತಡೆಗಟ್ಟುವ ಅಂತಂದರೆ ಹೆದರಿಕೆ, ಭಯ ಹುಟ್ಟಿಸುವಂತಹ. ಇಲ್ಲಿ ಭಯ ಹುಟ್ಟಿಸುವ, ಇದಕ್ಕೆ ನೀವು ಹೀಗೂ ಬರಿಬೋದು, ಏನು ಭಯ ಹುಟ್ಟಿಸುವ ಸಿದ್ಧಾಂತ ಹೀಗೂ ಬರಿಬೋದು. ಯಾಕಂದರೆ 2 ಸಲ ಬಂದಿದೆ ಈ ಶಬ್ದ. ತಡೆಗಟ್ಟು ಅನ್ನೋದಕ್ಕಿಂತ ನಾವು ಇದನ್ನೇ ಹೇಳೋಣ. ಯಾಕೆಂದರೆ ವೆನ್ ವಿ ಕ್ರಿಯೇಟ್ ಲಾ, ದಟ್ ಲಾ ವಿಲ್ ಬಿ ಟೆಲಿಂಗ್ ಎವ್ರಿಬಡಿ, ಎಸ್, ಇಫ್ ಯು ಮರ್ಡರ್ 302, ಇಫ್ ಇಟ್ ಈಸ್ ಹೋಮಿಸೈಡ್ ದಿಸ್, ಇಫ್ ಯು ರೇಪ್ ದಿಸ್, ಇಫ್ ಯು ಸ್ಟೀಲ್ ದಿಸ್. ಇವನ್ನೆಲ್ಲ ನಾವು ಬರೆದಿರ್ತೀವಿ. ಇದನ್ನು ನೋಡಿ ಇದು ಎಲ್ಲ ಜನರ ಗಮನಕ್ಕಿರುತ್ತೆ. ಆವಾಗ ಅವ್ರಿಗೆ ಹೆದರಿಕೆ, ನಾಗರಿಕರಿಗೆ ಏನಿರುತ್ತೆ, ಇಲ್ಲ ಈ ತಪ್ಪು ಮಾಡಬಾರ್ದು ನಾನು ಅನ್ನುವಂಥ ಹೆದರಿಕೆ ಇರುತ್ತೆ. ದಟ್ ಈಸ್ ಡೆಟರೆನ್ಸ್ ಅಂತ ಹೇಳ್ತಾರೆ. ಭಯ, ಡೆಟರೆನ್ಸ್ ಅಂದರೆ ಭಯ ಹುಟ್ಟಿಸುವಂತಹದ್ದು. ದೆನ್ ಪ್ರಿವೆಂಟಿವ್ ಥಿಯರಿ. ಪ್ರಿವೆಂಟಿವ್ ಅಂದರೆ ತಡೆಗಟ್ಟುವಂಥ ವ್ಯವಸ್ಥೆ. ನೋಡೋಣ, ರಿಫಾರ್ಮೇಟಿವ್ ಥಿಯರಿ ಆ್ಯಂಡ್ ಕಂಪೆನ್ಸೇಟರಿ ಥಿಯರಿ. ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ಡಿಟೇಲ್ ಒನ್ ಬೈ ಒನ್. ಯಾಕಂದರೆ ಒಂದೊಂದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಆದ್ದರಿಂದ ಪ್ರತಿಯೊಂದನ್ನು ಡಿಟೇಲ್ ಆಗಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ ನಿಮ್ಮ ಎದುರುಗಡೆ. ಐ ಆಮ್ ಟ್ರೈಂಗ್ ಟು ಡಿಸ್ಕಸ್ ಆಲ್ ದ ಥಿಯರೀಸ್ ಇನ್ ಡಿಟೇಲ್. ಫಸ್ಟ್ ಒನ್ ಈಸ್ ರೆಟ್ರಿಬ್ಯೂಟಿವ್ ಥಿಯರಿ, ಪ್ರತಿಕಾರಾತ್ಮಕ ಶಿಕ್ಷಾ ಸಿದ್ಧಾಂತ. ಪ್ರತಿಕಾರಾತ್ಮಕ ಶಿಕ್ಷಾ ಸಿದ್ಧಾಂತ ಏನಿದು? ಬೇಸ್ಡ್ ಆನ್ ದ ಐಡಿಯಾ ಆಫ್ ರಿವೆಂಜ್. ಈ ಸೇಡಿನ ಸಿದ್ಧಾಂತದ ಮೇಲಿದೆ. ಆರ್ ರಿಟ್ಯಾಲಿಯೇಷನ್. ವಾಟ್ ಈಸ್ ರಿಟ್ಯಾಲಿಯೇಷನ್? ಇಫ್ he throws a stone at you, you also will throw a stone at him. If he cuts your finger, you will cut his finger. If he beats once, you will beat him once. This is revenge. The offender must suffer proportion to the crime committed. ಅಪರಾಧ ಮಾಡಿದಂತಹ ವ್ಯಕ್ತಿ, ಅಪರಾಧಿ ಮಾಡಿದಂತಹ ವ್ಯಕ್ತಿ, ಅವನು ಏನು ಇನ್ನೊಬ್ಬರಿಗೆ ಮಾಡಿರ್ತಾನ ಅದನ್ನು ಅವನಿಗೆ ಮಾಡಬೇಕು. ಅದೇ ತೊಂದರೆ ಅವನಿಗೆ ಆಗಬೇಕು. ಹಿ ಶುಡ್ ಸಫರ್ ದ ಸೇಮ್ ವೇ. ಅದಕ್ಕೆ ಏನು ಹೇಳ್ತಾರೆ? ಎನ್ ಐ ಫಾರ್ ಐ ಆ್ಯಂಡ್ ಟೂತ್ ಫಾರ್ ಟೂತ್ ಅಂತಾರೆ. ಕಣ್ಣು ಹೋದರೆ ನಿಂದು ಕಣ್ಣು ಹೋಗುತ್ತೆ, ನಂದೊಂದು ಕಣ್ಣು ಹೋದ್ರೆ ನಿಂದೊಂದು ಕಣ್ಣು ಹೋಗುತ್ತೆ, ನಂದೊಂದು ಕೈ ಹೋದ್ರೆ ನಿಂದೊಂದು ಕೈ ಹೋಗುತ್ತೆ ಅಂತ ಪ್ರತಿಕಾರದ ಸಿದ್ಧಾಂತ. ಇದು ಗುಡ್ ಓಲ್ಡ್ ಥಿಯರಿ. ಇಟ್ಸ್ ಎ ವೆರಿ ಗುಡ್ ಓಲ್ಡ್ ಥಿಯರಿ. ಇದು ಯಾಕೆ ಅಂತಂದರೆ ಟು ಇನ್ಫ್ಲಿಕ್ಟ್ ಸಫರಿಂಗ್ ಆನ್ ದ ರಾಂಗ್ ಡೂವರ್ ಆಸ್ ಎ ಮಾರಲ್ ರಿವೆಂಜ್. ನೋಡಿ, ಒಬ್ಬ ತಪ್ಪು ಮಾಡೋವನಿಗೆ ಅವನೂ ಅನುಭವಿಸ್ಬೇಕು, ಅವನು ಮಾಡಿದ ತಪ್ಪನ್ನ ಅವನು ಅನುಭವಿಸ್ಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟು, ಆ ಉದ್ದೇಶ. ಕಲೆಕ್ಟಿವ್ ಕಾನ್ಷಿಯಸ್ ಆಫ್ ದ ಸೊಸೈಟಿ. ಇದರಿಂದ ಸಮಾಜದ ಒಂದು ಮನೋಧರ್ಮ ಇದೆಯಲ್ಲ, ಅದು ಸ್ಯಾಟಿಸ್ಫೈ ಆಗುತ್ತೆ. ನಿರ್ಭಯ ಕೇಸಲ್ಲಿ ಏನು ಮಾಡಿದ್ವಿ ನಾವು? ಇಡೀ ದೇಶದ ತುಂಬ ಕ್ಯಾಂಡಲ್ ಮಾರ್ಚ್ ಮಾಡಿದ್ವಿ ಇನ್ ನಿರ್ಭಯ ಕೇಸ್. ಅಲ್ಟಿಮೇಟ್ಲಿ ಕನ್ವಿಕ್ಟೆಡ್, ದಟ್ ಪರ್ಸನ್ ಈಸ್ ಕನ್ವಿಕ್ಟೆಡ್. ಅಂದರೆ ಆವಾಗ ಸಮಾಜಕ್ಕೆ ನ್ಯಾಯ ಸಿಕ್ಕಿತು, ಸಮಾಜದಲ್ಲಿ ನ್ಯಾಯ ಸಿಕ್ತು ಅಂಥೇಳಿ. ಮೊನ್ನೆ ರೇಣುಕಾಸ್ವಾಮಿ ತಂದೆ ತಾಯಿನೂ ಅದನ್ನೇ ಹೇಳಿದರು. ದರ್ಶನ್ ಅವರು ಜೈಲಿಗೆ ಹೋದ ಕೂಡಲೇ ಹೌದು ನನಗೆ ನ್ಯಾಯ ಸಿಕ್ಕಿದೆ ಅಂತ ಸಿಗ್ತದೆ ಅಂತ ಅನಿಸ್ತಾ ಇದೆ ಅಂತ. ದಿಸ್ ಈಸ್ ದ ಸೈಕಾಲಜಿ. ಅದನ್ನು ಸ್ಯಾಟಿಸ್ಫೈ ಮಾಡಬೇಕಾಗ್ತದೆ ನಾವು. ಅಪರಾಧಿಯ ಮೇಲೆ ನೈತಿಕ ಪರಿಣಾಮವನ್ನು ತೀರಿಸೋದು ಅವನ ಮೇಲೆ. ಯಾಕಂದರೆ ನಾವು ಅವನಿಗೆ ಅದೇ ಥರನಾದಂಥ ತೊಂದರೆ ಕೊಡ್ತೀವಿ, ಅಂದರೆ ಇನ್ನೊಮ್ಮೆ ತೊಂದರೆ ಕೊಡಬಾರ್ದು ಅಂತ ಅನಿಸುತ್ತೆ. ಸಮಾಜದ ಸಾಮೂಹಿಕ ಮನಸ್ಸಿಗೆ ತೃಪ್ತಿ ನೀಡುವುದು, ಇದು ಈ ಡೆಟರೆಂಟ್ ಥಿಯರಿಯ ಉದ್ದೇಶ. ಇದಾಗಿರ್ತದೆ. ಓಕೆ, ದಟ್ ಈಸ್ ವೈ ಡೆಟರೆಂಟ್ ಥಿಯರಿ ಈಸ್ ಎಫೆಕ್ಟೆಡ್ ಸಮ್ಟೈಮ್ಸ್. ದೆನ್ ವಾಟ್ ಆರ್ ಆಲ್ ದ ಮೇನ್ ಫೀಚರ್ಸ್ ಆಫ್ ದಿಸ್ ಥಿಯರಿ? ಪಾಸ್ಟ್ ಓರಿಯೆಂಟೆಡ್, ಫೋಕಸಸ್ ಆನ್ ಅಫೆನ್ಸಸ್ ಆಲ್ರೆಡಿ ಕಮಿಟೆಡ್. ನೋಡಿ, ಇದೇನೆಂದರೆ ಒಮ್ಮೆ ತಪ್ಪು ಮಾಡ್ದೆ ಅಂತ ಇಟ್ಕೊಳ್ಳಿ, ಅಪರಾಧ ಮಾಡಿದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಮಾತ್ರ ಇದು ಸಂಬಂಧಪಡ್ತದೆ ಈ ಥಿಯರಿ.
ಒಬ್ಬ ಅಪರಾಧ ಮಾಡಬಾರ್ದು, ಹೆಂಗೆ ಮಾಡಬಾರ್ದು ಅಂತೇಳಿ ಸುಧಾರಣೆ ಮಾಡಬೇಕು ಅನ್ನುವಂಥ ವಿಚಾರ ಇದರಲ್ಲಿಲ್ಲ. ಪ್ರೊಪೋರ್ಷನಲ್ ಟು ದ ಪನಿಷ್ಮೆಂಟ್. ಕ್ರೈಮ್ ಈಸ್ ದೇರ್, punishment is there. If A kills B, so A should be killed. That's it. This is the concept. Then believes suffering restores balance of justice. ನೋಡಿ, ಇಲ್ಲಿ ದುಃಖ ನೀಡುವುದರಿಂದ ನಮಗೆ ಸಂತೋಷ ಆಗುತ್ತೆ. ಅವನು ಇನ್ನೊಬ್ಬರು ಸಫರ್ ಮಾಡಲ್ಲ, ಅವನು ಸಫರ್ ಆದ್ರೆ ಸಾಕು ಅಂತಕ್ಕಂಥ ಒಂದು ಈ ಲಕ್ಷಣಗಳನ್ನು ನಾವು ಇದರಲ್ಲಿ ನೋಡ್ಬೋದು. ಟಿಟ್ ಫಾರ್ ಟ್ಯಾಟ್ ಅಂತಾರೆ ಇದಕ್ಕೆ ಇನ್ನೊಂದು ಶಬ್ದ. ಈ ಥಿಯರಿಗೆ ನಾವು ಇನ್ನೊಂದು ಶಬ್ದ ಏನು ಹೇಳ್ತೀವಿ? ಟಿಟ್ ಫಾರ್ ಟ್ಯಾಟ್ ಥಿಯರಿನೂ ಅಂತ ಹೇಳ್ಬೋದು ನೀವು. ಟಿಟ್ ಫಾರ್ ಟ್ಯಾಟ್ ಥಿಯರಿ ಇದು. ಅವನೇನು ಮಾಡ್ತಾನೋ ಅದಕ್ಕೆ ವಿರುದ್ಧ ನಾವು ಮಾಡತ್ತೆ. ದಟ್ ಈಸ್ ದ ಥಿಯರಿ ಆಫ್ ರಿಟ್ರಿಬ್ಯೂಷನ್. ಥಿಯರಿ ಆಫ್ ರಿಟ್ರಿಬ್ಯೂಷನ್. ದೆನ್ ಇಟ್ ಹ್ಯಾಸ್ ಗಾಟ್ ಎ ಕ್ರಿಟಿಸಿಸಮ್. ಈ ಥಿಯರಿ ಇದಕ್ಕೆ ಟೀಕೆನೂ ಇದೆ. ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಭಾಳ ಹಾರ್ಶ್ ಇದೆ ಇದು. ಇಟ್ ಈಸ್ ಇನ್ಹ್ಯೂಮನ್, ಅಮಾನವೀಯ. ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಟೆನ್ಷನಲ್ಲಿ ತಪ್ಪು ಮಾಡಿರ್ತಾನೆ, ಮಾಡ್ದ ಅಂದ ತಕ್ಷಣ ಅವನು ಪ್ರಾಣ ನಾವು ಹೆಂಗೆ ತೆಗೆಯೋದು ಅಂತಕ್ಕಂಥದ್ದು. ಡಸ್ ನಾಟ್ ಪ್ರಿವೆಂಟ್ ಫ್ಯೂಚರ್ ಕ್ರೈಮ್ಸ್. ಇದರಿಂದ ಏನು ಮುಂದಿನ ಕ್ರೈಮ್ಗಳು, ಈಗ ನೋಡಿ ನಾವು ಎಷ್ಟೋ ಜನರನ್ನ ಏನು ಮಾಡ್ತೀವಿ, ಗಲ್ಲಿಗೆ ಏರಿಸ್ತೀವಿ, ಡೆತ್ ಪೆನಾಲ್ಟಿ, ಆದರೂ ಮರ್ಡರ್ಗಳು ನಡೀತಾನೆ ಇರ್ತವೆ. ಮಾಡರ್ನ್ ಜಸ್ಟಿಸ್ ರಿಕ್ವೈರ್ಸ್. ನೋಡಿ, ಮಾಡರ್ನ್ ಜಸ್ಟಿಸ್ ಅದಕ್ಕೆ ಏನು ಹೇಳುತ್ತೆ ಅಂತಂದರೆ, ಜಸ್ಟಿಸ್ ಸಿಸ್ಟಮು ಅದು ಪ್ರಿವೆಂಟಿವ್ ಮೇಜರ್ನ ಕಂಡುಹಿಡೀರಿ, ರಿಫಾರ್ಮೇಷನ್ ಕಂಡುಹಿಡೀರಿ. ದಟ್ ಈಸ್ ವಾಟ್ ಈಸ್ ದ ನ್ಯೂ ಟ್ರೆಂಡ್. ಓಲ್ಡ್ ಟ್ರೆಂಡ್ ವಾಸ್ ದಿಸ್ ಒನ್ ಓನ್ಲಿ, ರೆಟ್ರಿಬ್ಯೂಟಿವ್ ಓನ್ಲಿ. ಓಲ್ಡ್ ಟ್ರೆಂಡ್ ವಾಸ್ ರೆಟ್ರಿಬ್ಯೂಷನ್, ಶೇಡಿಗೆ ಶೇಡು ಅಂತ, ರಿವೆಂಜ್ಗೆ ರಿವೆಂಜು ಅಂತ ಆ ಥಿಯರಿ ಇತ್ತು. ಬಟ್ ಮಾಡರ್ನ್ ಥಿಯರಿ ಅದನ್ನು ಹೇಳೋದಿಲ್ಲ. ಇದು ತುಂಬ ಹಾರ್ಶ್, ಈ ರೀತಿ ಮಾಡಬಾರ್ದು ಅಂಥೇಳಿ ಹೇಳ್ತಾರೆ. ದಿಸ್ ಈಸ್ ನಾಟ್ ಕರೆಕ್ಟ್ ಅನ್ನೋದನ್ನು ನಾವು ನೋಡಬೇಕು. ದೆನ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಭಾಳ ಫೇಮಸ್ ಕೇಸ್ಲಾ ಇದು. ಇವತ್ತಿನ ನೈತಿಕತೆಗೆ, ಇವತ್ತಿನ ಸಮಾಜದ ನೈತಿಕ ಮೌಲ್ಯಗಳೇನಿದಾವಲ್ಲ ಅದಕ್ಕೂ ಇದಕ್ಕೂ ಅಜಗಜಾಂತರ. ಆದರೆ ಈ ಕತೆ, ಈ ನಾನಾವತಿ ಕಥೆಯನ್ನು ಅಥವಾ ನಾನಾವತಿ ಕೇಸನ್ನು ನೀವು ಆ್ಯಸ್ ಎ ಕೇಸ್ ಸ್ಟಡಿ ಓದಬೇಕು. ಆ್ಯಸ್ ಎ ಲಾ ಸ್ಟೂಡೆಂಟ್, ಪರ್ಟಿಕ್ಯುಲರ್ಲಿ ಇನ್ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್, ದಿಸ್ ವಿಲ್ ಬಿ ಟಾಟ್. ಕೆಲವರಿಗೆ ಇದನ್ನೇ ಕ್ರಿಟಿಕಲ್ ಅನಲೈಸಿಸ್ ಮಾಡೋಕ್ಕೆ ಹೇಳ್ತಾರೆ. ಇಲ್ಲಿಷ್ಟೇ, ಒಬ್ಬ ಮಿಲಿಟ್ರಿ ಆಫೀಸರ್ ಇರ್ತಾನೆ, ಅವನಿಗೊಬ್ಬ ಫ್ರೆಂಡ್ ಇರ್ತಾನೆ. ಇವನು 6 ತಿಂಗಳು ಶಿಪ್ಪಲ್ಲಿ ಹೋಗ್ತಾನೆ, 6 ತಿಂಗಳು ಮನೆಯಲ್ಲಿ ಇರ್ತಾನೆ. ಈ 6 ತಿಂಗಳು ಶಿಪ್ಪಲ್ಲಿ ಹೋದಾಗ ಇವನ ಹೆಂಡತಿ ಇನ್ನೊಬ್ಬನ ಜೊತೆ ಲವ್ ಬೆಳೆಸ್ಕೊಂಡು, ದೇ ವಿಲ್ ಹ್ಯಾವ್ ಎ ಲವ್ ಅಫೇರ್. ಆಮೇಲೆ 6 ತಿಂಗಳಾದ ನಂತರ ನಾನಾವತಿ ಮನೆಗೆ ಬಂದಾಗ ನಾನಾವತಿ ವೈಫ್ನ ನಡವಳಿಕೆಗಳು ಏನೋ ಅವನಿಗೆ ಸಂಶಯ ಅನಿಸ್ತದೆ. ಆವಾಗ ಕೇಳ್ತಾನೆ, ಅರೆ ವೈ ಯು ಆರ್ ಲೈಕ್ ದಿಸ್, ವಾಟ್ ಈಸ್ ದ ಪ್ರಾಬ್ಲಮ್? ಸೊ ಪ್ರಾಂಪ್ಟ್ಲಿ ಹಿಸ್ ವೈಫ್ ಸೇಸ್, ನೋ, ಐ ಆಮ್ ಇನ್ ಲವ್ ವಿತ್ ಯುವರ್ ಫ್ರೆಂಡ್, ನಾನು ಹಿಂಗೆ ತಪ್ಪು ಮಾಡಿಬಿಟ್ಟಿದ್ದೀನಿ. ಸೊ ಆನೆಸ್ಟ್ಲಿ ಹಿ ಥಿಂಕ್ಸ್, ಓ ಮೈ ಜಾಬ್ ಈಸ್ ಲೈಕ್ ದಿಸ್. ಸೊ ದೆನ್ ವಾಟ್ ಹೀಸ್ ಡಸ್ ನೋ, ಅವನು ಆ ಫ್ರೆಂಡ್ ಮನೆಗೆ ಹೋಗ್ತಾನೆ. ಫ್ರೆಂಡ್ ಮನೆಗೆ ಹೋಗ್ತಾನೆ. ಹೋಗಿ ಅವನು ಅಲ್ಲೇನಾಗ್ತದೆ, ತನ್ನ ಮಿಲಿಟ್ರಿ ಗನ್ನು ಇಟ್ಕೊಂಡು ಹೋಗಿರ್ತಾನೆ ಫ್ರೆಂಡ್ ಮನೆಗೆ. ಅವನಿಗೆ ಹೇಳ್ತಾನೆ, ಇಲ್ಲ ನೀವು ನನ್ನ ಹೆಂಡ್ತಿನ ಮದುವೆ ಆಗಿಬಿಡು ಅಂಥೇಳಿ. ಆವಾಗ ಫ್ರೆಂಡ್ ಹೇಳ್ತಾನೆ, ನೋಡಪ್ಪ, ನಿನ್ನ ಹೆಂಡ್ತಿನ ಮದುವೆ ಆಗಬೇಕು ಅಂತ ಆದ್ರೆ ನಾನು 100 ಜನರ ಮದುವೆ ಆಗಬೇಕಾಗ್ತದೆ, ಇಟ್ ಈಸ್ ನಾಟ್ ಪಾಸಿಬಲ್ ಅಂತ. ಸೊ ಹಿ ಗೆಟ್ಸ್ ವೆರಿ ಆ್ಯಂಗ್ರಿ ಆ್ಯಂಡ್ ಹಿ ವಿಲ್ ಶೂಟ್ ಹಿಮ್. ಸೊ ದೆನ್ ಹಿ ಗೆಟ್ಸ್ convicted. He gets convicted. So this, whatever he has done is, he shoots him, that is retribution. That is retribution. ನನ್ನ ವೈಫ್ನ ಪೀಸ್ನ ನೀನು ಹಾಳು ಮಾಡಿದೆ ಅಂಥೇಳಿ he will shoot him. So that is a concept of, ಇದರಿಂದ ಏನಾಗುತ್ತೆ, ಪಬ್ಲಿಕ್ ಆ್ಯಂಗರ್, ಆಲ್ ದೀಸ್ ಥಿಂಗ್ಸ್ ದೇ ವಿಲ್ ಬಿ ಸ್ಯಾಟಿಸ್ಫೈಡ್. ಲೈಕ್ ಕೇಸ್ ಈಸ್ ದೇರ್, ಇವನು ಮರ್ಡರ್ ಮಾಡಿದ್ದಾನೆ ಅನ್ನೋದಕ್ಕೆ ಇವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುತ್ತೆ. ಸೊ ಯು ಕ್ಯಾನ್ ರೈಟ್ ದ ನಿರ್ಭಯ ಕೇಸ್ ಆಲ್ಸೋ ಇನ್ ದಿಸ್. ಇದನ್ನೇ ಬರಿಬೇಕಂತೇನಿಲ್ಲ. ನಿರ್ಭಯ ಕೇಸಲ್ಲಿಯೂ ನಾವೇನು ಮಾಡಿದ್ವಿ ಅಂತಂದರೆ, ವಿ ಹ್ಯಾಡ್ ಎ ಅಪ್ರೋಚ್ ಆಫ್ ರೆಟ್ರಿಬ್ಯೂಷನ್. ಯಾಕೆ ಹೇಳಿ, ಸಿ ಬ್ರೂಟಲಿ ದಟ್ ಗರ್ಲ್ ವಾಸ್ ಮರ್ಡರ್ಡ್. ಶಿ ವಾಸ್ ರೇಪ್ಡ್ ಆ್ಯಂಡ್ ಮರ್ಡರ್ಡ್. So it is a brutal offense. It is a brutal act. So retribution ಬೇಕಾಗುತ್ತೆ ಅದಕ್ಕೆ ಅನ್ನೋದನ್ನು ನಾವಿಲ್ಲಿ ಅಂದ್ಕೊಳ್ಬೋದು. ಓಕೆ, ಆ್ಯಂಡ್ ನೌ ವಿ ಆರ್ ಜಂಪಿಂಗ್ ಆನ್ ಟು ದಿ ನೆಕ್ಸ್ಟ್ ಕೇಸ್. ನೆಕ್ಸ್ಟ್ ಕೇಸ್ ಈಸ್ ಡೆಟರೆಂಟ್ ಥಿಯರಿ ಆಫ್ ಪನಿಷ್ಮೆಂಟ್.
ಡೆಟರೆಂಟ್ ಥಿಯರಿ ಆಫ್ ಪನಿಷ್ಮೆಂಟ್. ಇಲ್ಲಿ ಇದರ ಕನ್ಕ್ಲೂಷನ್ ಹೇಳಿಲ್ಲ ನಾನು. ರೆಟ್ರಿಬ್ಯೂಷನ್ ಕನ್ಫ್ಯೂಷನ್. ರೆಟ್ರಿಬ್ಯೂಟಿವ್ ಥಿಯರಿ ಸ್ಯಾಟಿಸ್ಫೈಸ್ ಪಬ್ಲಿಕ್ ಆ್ಯಂಗರ್ ಆ್ಯಂಡ್ ಮಾರಲ್ ರಿವೆಂಜ್ ಬಟ್ ಫೇಲ್ಸ್ ಟು ರೆಡ್ಯೂಸ್ crime in society. Hence, modern criminal justice adopts a balanced approach combining deterrent, preventive, reformative and compensatory. ಇದೆಲ್ಲ ಸೇರಿ ಇರುತ್ತೆ. That is the conclusion that I have given there. Then, deterrent theory. What is deterrent theory? How it differs? ನೋಡಿ, ಮೇಲ್ನೋಟಕ್ಕೆ deterrent theory, retributive theory ಎರಡು ಒಂದೇ ಅನ್ನಿಸ್ತವೆ. But you should know the difference. In deterrent theory, ರೆಟ್ರಿಬ್ಯೂಟಿವ್ ಥಿಯರಿ ಸೇಡು ತೀರಿಸಿಕೊಳ್ಳುವ ಮನೋಭಾವ ಇರುತ್ತೆ. ಅವನೇನು ಮಾಡ್ತಾನೆ ಅದು ವಾಪಸ್ ಮಾಡೋದು ಅಂತಿರುತ್ತೆ. ಬಟ್ ಡೆಟರೆಂಟ್ ಥಿಯರಿ ನಿಮ್ಗೆ ಹಂಗೆ ಅನಿಸಿದ್ರು ಕೂಡ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಲೆಟ್ ಅಸ್ ಸಿ. ಡೆಟರೆಂಟ್ ಥಿಯರಿ ಎಂಫಸೈಸಸ್ ಕ್ರಿಯೇಟಿಂಗ್ ಎ ಫಿಯರ್ ಆಫ್ ಪನಿಷ್ಮೆಂಟ್. ಫಸ್ಟೇ ನಾವು ನಿನಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹ ಒಂದು ಭಾವನೆಯನ್ನು ಕ್ರಿಯೇಟ್ ಮಾಡ್ತೀವಿ. ಎಲ್ಲಿ ಕ್ರಿಯೇಟ್ ಮಾಡೀವಿ ನಾವು? ಇಟ್ ಈಸ್ ಅವೈಲೇಬಲ್ ಇನ್ BNS. ಇಟ್ ವಾಸ್ ಅವೈಲೇಬಲ್ ಇನ್ ಅವರ್ ಅರ್ಸ್ಟ್ವೈಲ್ ಇಂಡಿಯನ್ ಪೀನಲ್ ಕೋಡ್. ಭಾರತೀಯ ನ್ಯಾಯ ಸಂಹಿತೆ ಏನು ನಮ್ಮ ಕಾನೂನು ಇದೆಯಲ್ಲ, ಆ ಕಾನೂನಿನಲ್ಲಿ ನಾವು ಹೇಳಿಬಿಟ್ಟಿದ್ದೀವಿ, ನೀ ಇಂತಿಂತಾದ ಕೆಲಸ ಮಾಡಿದರೆ ಇಂತಿಂಥ ಅಪರಾಧ, ಇಂತಿಂಥ ಶಿಕ್ಷೆ ಅಂತ ಹೇಳಿದ್ದೀವಿ ನಾವು. ಅದರಿಂದ ಏನಾಗುತ್ತೆ, ಜನ ಹೆದರ್ತಾರೆ. ದಟ್ ಈಸ್ ಡೆಟರೆಂಟ್ ಇನ್ ದ ಮೈಂಡ್ಸ್ ಆಫ್ ಬೋತ್ ದ ಅಫೆಂಡರ್ ಆ್ಯಂಡ್ ದ ಜನರಲ್ ಪಬ್ಲಿಕ್. ನೋಡಿ, ಅಪರಾಧಿಗೂ ಅಲ್ಲದೇ ಸೊಸೈಟಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಆ ಹೆದರಿಕೆಯನ್ನು ಹುಟ್ಟಿಸುವಂತಹ ವ್ಯವಸ್ಥೆ ಏನು ಮಾಡ್ತೀವಲ್ಲ ನಾವು, ಅದಕ್ಕೆ ಎಂಥ ಥಿಯರಿ, ಎಂಥ ಸಿದ್ಧಾಂತ ಅಂತೀವಿ ನಾವು? ತಡೆಗಟ್ಟುವ ಸಿದ್ಧಾಂತ. ಅದಕ್ಕೇನಂತೀವಿ? ಅಥವಾ ಭಯಪಡಿಸುವ ಸಿದ್ಧಾಂತ. ಭಯಪಡಿಸುವ. ಡೆಟರೆನ್ಸ್ ಅಂದರೆ ಭಯಪಡಿಸೋದು. ಡೆಟರೆನ್ಸ್ ಅಂದರೆ ಭಯಪಡಿಸುವುದು ಸಿದ್ಧಾಂತ. ಈ ಭಯಪಡಿಸುವ ಸಿದ್ಧಾಂತವು ಅಪರಾಧಿ ಹಾಗೂ ಸಮಾಜದ ಜನರ ಮನಸ್ಸಿನಲ್ಲಿ ಶಿಕ್ಷೆಯ ಭಯವನ್ನು ಮೂಡಿಸಿ ಮತ್ತೆ ಆಗದಂತೆ ತಡೆಯುತ್ತದೆ ಅಂಥೇಳಿ. ಇದರ ಉದ್ದೇಶ ಏನಂದರೆ ಟು ಸೆಟ್ ಎನ್ ಎಕ್ಸಾಂಪಲ್ ಫಾರ್ ಸೊಸೈಟಿ ಬೈ ಪನಿಷಿಂಗ್ ದ ಅಫೆಂಡರ್. ಆ ಅಫೆಂಡರ್ಗೆ ನಾವು ಶಿಕ್ಷೆ ಕೊಡೋದ್ರಿಂದ ಉಳಿದವ್ರಿಗೆ ಅನಿಸುತ್ತೆ, ಓ ಇವತ್ತು ದರ್ಶನ್ ಅವ್ರು ಜೈಲಿಗೆ ಹೋಗಿದ್ದಾರೆ ಅಂದರೆ ನಾನು ಜೈಲಿಗೆ ಹೋಗುದೆ. ಅಥವಾ ಇವತ್ತು ಒಬ್ಬ ಹಳೆ ಮಾಜಿ ಎಂ ಪಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಅಂದರೆ ನನಗೂ ಶಿಕ್ಷೆ ಆಗುತ್ತೆ ಅಂಥದ್ದು ಮಾಡಿದರೆ, ನನಗೂ ಜೀವಾವಧಿ ಶಿಕ್ಷೆ ಆಗಿದೆ. ಈ ರೀತಿಯಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಶಿಕ್ಷೆಯ ಸಿದ್ಧಾಂತಕ್ಕೆ ಡೆಟರೆಂಟ್ ಥಿಯರಿ ಅಂತ ಹೇಳ್ತಾರೆ, ಅಥವಾ ಭಯಪಡಿಸುವ ಸಿದ್ಧಾಂತ ಅಂತ ಹೇಳ್ತಾರೆ. ಟು ಡಿಸ್ಕರೇಜ್ ಅದರ್ಸ್ ಫ್ರಮ್ ಕಮಿಟಿಂಗ್ ಕ್ರೈಮ್ಸ್. ಅನಿಸ್ತಿದೆ ನಿಮಗೆ, ಇಲ್ಲ ನಾನು ರಾಜಕೀಯದಲ್ಲಿದ್ದೀನಿ, ನಾನು ಬಹಳ ಶ್ರೀಮಂತ ಇದ್ದೀನಿ, ನನ್ನ ಹತ್ರ ದುಡ್ಡಿದೆ, ನಾನು ಏನು ಬೇಕಾದರೂ ಮಾಡ್ಬೋದು ಅಂಥೇಳಿ ಯಾರಾದರೂ ತಿಳ್ಕೊಂಡಿದ್ರೆ ಅದು ಶುದ್ಧ ತಪ್ಪು. ಕಾನೂನಿಗಿರುವಂತಹ ಶಕ್ತಿ ಯಾವುದಕ್ಕೂ ಇಲ್ಲ, ಸರ್ಕಾರಕ್ಕಿರುವಂತಹ ಶಕ್ತಿ ಯಾವುದಕ್ಕೂ ಇಲ್ಲ ಅನ್ನೋದನ್ನು ನಾವು ಇತ್ತೀಚಿನ ನಮ್ಮ ಜುಡಿಷಿಯಲ್ ಸಿಸ್ಟಮ್, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ವಿ. ಹೆಮ್ಮೆ ಪಡಬೇಕು ನಾವು ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ. ಗಜಾನನ ಭಟ್ ಜಡ್ಜಿ ಕೊಟ್ಟಂತಹ ತೀರ್ಪಿದೆಯಲ್ಲ, ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಅದು ಈ ಉದ್ದೇಶ. ಈ ಡೆಟರೆಂಟ್ ಥಿಯರಿಯ ಉದ್ದೇಶವೇ ಇದು. ದಿಸ್ ಈಸ್ ವಾಟ್ ಈಸ್ ದಿ ಪರ್ಪಸ್ ಆಫ್ ಡೆಟರೆಂಟ್ ಥಿಯರಿ. What are the features of this? Past act is punished to prevent future crimes, creates fear in society. This is the very basic objective. Nodi, severe punishment is considered necessary for grave offenses. Severe punishment. Why severe punishments are given? There is a homicide, culpable homicide. ಏನೋ ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತೆ, ಜೋರಾಗಿ ಗಂಡ ದಡುತ್ತಿರ್ತಾನೆ, ಹೆಂಡತಿ ವೀಕ್ ಇರ್ತಾಳೆ, ಒಂದು ಕೊಡ್ತಾನೆ ಕೆನ್ನೆಗೆ, ಇಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿ ಹೆಣ್ಮಗಳು ಸತ್ತು ಹೋಗ್ಬಿಡ್ತಾಳೆ. ದಟ್ ಈಸ್ ನಾಟ್ ಮರ್ಡರ್. ಸೊ ದ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಈಸ್ ಲೆಸ್. ಆದರೆ ಪ್ಲ್ಯಾನ್ ಮಾಡಿ ನೀವೇನು ಮಾಡ್ತೀರಿ, ನೀವು ಮತ್ತೆ ಯಾರಿಗೂ ಹೇಳಬಾರ್ದು, ಯಾರು ಸಮಾಜದಲ್ಲಿ ಮುಖ ಎತ್ತಬಾರ್ದು ನೀವು. ಆ ಥರ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ, ನಿಮ್ಮ ಶೀಲವನ್ನು ಕಳೆದು, ನಿಮ್ಮನ್ನು ಪ್ರತಿ ಸಲ ಈ ಜೀವನ ಪರ್ಯಂತರ ನೀವು ನರಕದಲ್ಲಿರುವಂತಹ ಈ ಮಾಡುವಂತಹ ಕ್ರಿಯೆ ಇದೆಯಲ್ಲ, ಇದಕ್ಕೇನು ಮಾಡ್ತೀವಿ ನಾವು? ಕಠಿಣವಾದ ಶಿಕ್ಷೆ ಕೊಡಬೇಕು, ಜೀವಿತಾವಧಿ ಶಿಕ್ಷೆ. ಮರ್ಡರ್, ಕೋಲ್ಡ್ ಬ್ಲಡೆಡ್ ಮರ್ಡರ್. ಸೊ ದೇ ವಿಲ್ ಬಿ
ದೇ ವಿಲ್ ಬಿ ಆಲ್ಸೋ ಬಿ ಕಟ್. ಅವ್ರ ತಲೆನೂ ನಾವು ತೆಗಿತೀವಿ. ಇಫ್ ಇಟ್ ಇಸ್ ಎ ಹೀನಸ್ ಕ್ರೈಮ್, ದೆನ್ ಅಪ್ ಟು ಡೆತ್ ಪೆನಾಲ್ಟಿ ವಿ ವಿಲ್ ಗೋ. ಯಾಕೆ ಅಂತಂದ್ರೆ ಆ ರೀತಿ ಮಾಡೋದ್ರಿಂದ ಇನ್ನೊಬ್ಬ ಅಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಧೈರ್ಯ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ನೋಡ್ತೀವಿ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಡೆಟರೆಂಟ್ ಥಿಯರಿ ಆಫ್ ಪನಿಷ್ಮೆಂಟ್. ಆದರೂ ಕೂಡ ಇದಕ್ಕೂ ಕ್ರಿಟಿಸಿಸಮ್ ಇದೆ. ಇಟ್ ಮೇಕ್ಸ್ ಪನಿಷ್ಮೆಂಟ್ ಸೇಮ್. ನೀವು ಇಲ್ಲೂ ಕೂಡ ಪನಿಷ್ಮೆಂಟೇ ಕೊಡ್ತೀರಿ, ಆದರೆ ಯಾವುದಕ್ಕೆ ಯಾವ ಪನಿಷ್ಮೆಂಟ್ ಅಂತ ಮೊದಲೇ ಬರೆದಿರ್ತೀರಿ. ದಟ್ ಈಸ್ ಡೆಟರೆನ್ಸ್. ಅದರ್ವೈಸ್ ರೆಟ್ರಿಬ್ಯೂಷನ್ ಮತ್ತು ಡೆಟರೆನ್ಸ್ ಮೇಲ್ನೋಟಕ್ಕೆ ಎರಡು ಒಂದೇ ಕಾಣ್ತಾವೆ ಅಂತ ಹೇಳಿದ್ದು ನಾನು. ಸೊ ಅಲ್ಲಿಯೂ ಶಿಕ್ಷೆ ಆಗುತ್ತೆ, ಇಲ್ಲಿಯೂ ಶಿಕ್ಷೆ ಆಗುತ್ತೆ. ಅಲ್ಲಿ ಹೆಂಗೆ ಶಿಕ್ಷೆ ಅಂತಂದ್ರೆ ಅವ್ನು ಏನು ಮಾಡ್ತಾನೆ ಅದನ್ನೇ ವಾಪಸ್ ಮಾಡೋದು. ವಾಟ್ ಹಿ ಡಸ್ ರಿಪೀಟ್. ಇಲ್ಲಿ ಹಂಗಲ್ಲ, ಕಠಿಣವಾದಂತಹ ಶಿಕ್ಷೆ ಕೊಡೋದು. ಇಲ್ಲಿ ನಾವೇನು ಮಾಡ್ತೀವಿ, ಈಗ ಮರ್ಡರ್ ಮಾಡಿದ್ರು ಅವನನ್ನು ನಾವು ಒಯ್ದು ಜೈಲಲ್ಲಿ ಜೀವಿತಾವಧಿಯವರೆಗೆ ಜೈಲಲ್ಲಿ ಇಡ್ತೀವಿ. ಸೊ ದಟ್ ಈಸ್ ನಾಟ್ ರೆಟ್ರಿಬ್ಯೂಷನ್, ದಟ್ ಈಸ್ ಡೆಟರೆನ್ಸ್. ಸೊ ದೆರ್ ಇಸ್ ಎ ಡಿಫರೆನ್ಸ್, ಎ ಸ್ಮಾಲ್ ಡಿಫರೆನ್ಸ್. ಫಿಯರ್ ಮೇ ನಾಟ್ ಆಲ್ವೇಸ್ ಪ್ರಿವೆಂಟ್ ಕ್ರೈಮ್ಸ್. ಹೆದರಿಕೆ ಯಾವಾಗಲೂ ಏನು ಎಲ್ಲ ಸಂದರ್ಭದಲ್ಲಿಯೂ ಅದು ಅಪರಾಧಗಳನ್ನು ತಡೆ ಕಟ್ಟೋದಿಲ್ಲ. ಪರ್ಟಿಕ್ಯುಲರ್ಲಿ ಫಾರ್ ಹ್ಯಾಬಿಚುವಲ್ ಕ್ರಿಮಿನಲ್ಸ್. ನಾ ಹೇಳಿದ್ನಲ್ವಾ, ಕೆಲವರು ಹವ್ಯಾಸಿ ಅಪರಾಧಿಗಳಿರ್ತಾರೆ. ಎಂಥವರು? ಹವ್ಯಾಸಿ ಅಪರಾಧಿಗಳು. ಅವ್ರಿಗೆ ಏನಾರು ಮಾಡಿ ಮತ್ತೆ ಜೈಲಿನ ಹೊರಗೆ ಬಂದರೆ ಅದೇ ಕೆಲಸ ಮಾಡೋರು. ಜೈಲಿನ ಹೊರಗೆ ಬಂದರೆ ಅದೇ ಕೆಲಸ. ಅಂಥವರಿಗೆ ಈ ರೀತಿಯಾದಂತಹ ಏನು ಈ ಇದರಿಂದ ಸುಧಾರಣೆ ಆಗುತ್ತೆ ಅಂತ ಹೇಳಿ ನಾವು ಹೇಳೋದು ತಪ್ಪು. ಸೊ ರಿಫಾರ್ಮೇಟಿವ್ ಅಪ್ರೋಚ್ ಈಸ್ ಬೆಟರ್ ಫಾರ್ ಯಂಗ್ ಆರ್ ಫಸ್ಟ್ ಟೈಮ್ ಅಫೆಂಡರ್ಸ್. ನೋಡಿ, ಯಂಗ್ ಆರ್ ಫಸ್ಟ್, ಮೊದಲ ಬಾರಿಗೆ ತಪ್ಪು ಮಾಡಿದವರಿಗೆ ಅಥವಾ ಯುವಕರಿಗೆ ಈ ರೀತಿಯಾದಂತಹ ಪನಿಷ್ಮೆಂಟ್ನ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ದಟ್ ಈಸ್ ವಾಟ್ ಈಸ್ ದಿ ಕ್ರಿಟಿಸಿಸಮ್ ಫಾರ್ ದಿಸ್, ರೈಟ್? ಸೊ ಇಲ್ಲಿ ನೀವು ಕೇಸ್ ಲಾ ತಗೊಳ್ಳೋದಕ್ಕಿಂತ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಮಕಾಲೆ. Lord Macaulay. Lord Macaulay has written our Indian Penal Code some 200 years back. 200 years back. Macaulay, the architect of IPC, justified deterrent punishment for heinous crimes like murder, dacoity, robbery, etc. ನೋಡಿ, ಅವರು ಗಂಭೀರವಾಗಿ ನಂಬಿದ್ರು ಮಕಾಲೆ ಅವರು. ಲಾರ್ಡ್ ಮಕಾಲೆ, ಲಾರ್ಡ್ ಮಕಾಲೆ ಇಂಗ್ಲಿಷ್ ಏನು ಅಡ್ಮಿನಿಸ್ಟ್ರೇಟರ್. ಗಂಭೀರ ಅಪರಾಧಗಳಿಗೆ ಅಂದರೆ ಎಂಥವು? ಹತ್ಯೆ, ದರೋಡೆ, ಕಳ್ಳತನ, ಇಂಥವಕ್ಕೆ ಏನು ಮಾಡ್ಬೇಕು ನಾವು? ಸೂಕ್ತವಾದ ಶಿಕ್ಷೆಯನ್ನೇ ಕೊಡಬೇಕು ಅಂತ ಅವರು ಹೇಳಿದರು. ಅಲ್ಲಿ ಒಂದು ಇಂಗ್ಲಿಷ್ ಕೇಸು ಇದೆ, ಎಂಪರರ್ ವರ್ಸಸ್ ಅವರ್ ಇಂಡಿಯನ್ ಕೇಸ್ ಓನ್ಲಿ, ಶ್ರೀನಿವಾಸ್. ಅಕ್ಯೂಸ್ಡ್ disturbed public order, whether harsh punishment was necessary. Court held severe punishment essential to deter others. ನೋಡಿ, ಉಳಿದವರಿಗೆ ಒಂದು ಉದಾಹರಣೆ ಆಗೋದಕ್ಕೆ ನಾವು ಅವರಿಗೆ ಪನಿಷ್ಮೆಂಟ್ ಕೊಡಲೇಬೇಕು ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಫಿಯರ್ ಆಫ್ ಪನಿಷ್ಮೆಂಟ್ ಡೆಟರ್ ಸೊಸೈಟಿ ಫ್ರಮ್ ಕ್ರೈಮ್ಸ್. ನೋಡಿ, ಶಿಕ್ಷೆ ಕೊಡುವುದರಿಂದ ಉಂಟಾಗುವಂತಹ ಭಯ ಇದೆಯಲ್ಲ, ಈ ಭಯದಿಂದ ಸಮಾಜದಲ್ಲಿರುವವರು ಅಂಥ ಅಪರಾಧವನ್ನು ಪುನರಾವರ್ತಿಸುವುದಿಲ್ಲ, ಬೇರೆಯವರು ಮಾಡೋದಿಲ್ಲ ಅನ್ನೋ ಉದ್ದೇಶ. ಆದ್ದರಿಂದ ಡೆಟರೆಂಟ್ ಪನಿಷ್ಮೆಂಟ್ ಇರಬೇಕು ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಇಟ್ ಈಸ್ ಟೋಲ್ಡ್ ಇನ್ ದಿಸ್ ಕೇಸ್. ಸೊ ಡೆಟರೆಂಟ್ ಥಿಯರಿ ಪ್ಲೇಸ್ ಎ ವೈಟಲ್ ರೋಲ್ ಇನ್ ಕಂಟ್ರೋಲಿಂಗ್ ಕ್ರೈಮ್, ಇನ್ಸ್ಟಿಲ್ಲಿಂಗ್ ಫಿಯರ್, ಬಟ್ ಇಟ್ ಶುಡ್ ಬಿ ಕಂಬೈನ್ಡ್ ವಿತ್ ರಿಫಾರ್ಮೇಟಿವ್ ಆ್ಯಂಡ್ ಕಂಪೆನ್ಸೇಟರಿ ಅಪ್ರೋಚಸ್. ತಡೆಗಟ್ಟುವ ಸಿದ್ಧಾಂತವು ಭಯ ಮೂಡಿಸಿ ಅಪರಾಧ ನಿಯಂತ್ರಿಸಲು ಮುಖ್ಯವಾದರೂ ಈ ಪರಿಷ್ಕರಣೆ ಮತ್ತು ಪರಿಹಾರಾತ್ಮಕ ವಿಧಾನಗಳ ಜೊತೆ ಇದು ಇರಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ನಾವು ಹೇಳ್ಬೋದು. ಸೊ ನೌ ಐ ಆಮ್ ಕಮಿಂಗ್ ಟು ನೆಕ್ಸ್ಟ್ ಥಿಯರಿ, ಎಸ್ಪೆಷಲಿ ದಿಸ್ ಈಸ್ ದಿ ಡೆವಲಪ್ಮೆಂಟ್. ಒಂದು ನೆನಪಿಟ್ಕೊಳ್ಳಿ, ಇಡೀ ನಮ್ಮ ಪ್ರಪಂಚದಲ್ಲಿ 100ಕ್ಕೂ ಹೆಚ್ಚು ದೇಶಗಳು ಡೆತ್ ಸೆಂಟೆನ್ಸ್ ಕೊಡೋದಿಲ್ಲ, ಮರಣದಂಡನೆಯನ್ನು ಕೊಡೋದಿಲ್ಲ. ಯಾಕೆ ಮರಣದಂಡನೆಯನ್ನು ಕೊಡೋದಿಲ್ಲ ಅಂಥೇಳಿ ನಾವು ಹೇಳೋದಾದರೆ, somebody takes B's life, so it is a murder, right? Now A is killed by state, so state is also a murderer. ಹಾಗಾಗಬಾರ್ದು ಅನ್ನುವಂಥದ್ದು. ಓಕೆ, his habit is like that, you keep him away from the society, but state has also got no right to kill him ಅಂತಕ್ಕಂಥದ್ದು. ದಟ್ ಈಸ್ ದಿ ಮಾಡರ್ನ್ ಪ್ರಿನ್ಸಿಪಲ್ ಆಫ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್. ಆದ್ದರಿಂದ ಅನೇಕ ದೇಶಗಳು ಏನು ಮಾಡಿದ್ದಾವೆ ಅಂತಂದರೆ ಮರಣದಂಡನೆಯನ್ನು ನಿಷೇಧಗೊಳಿಸ್ತವೆ. ಆದರೆ ಭಾರತ ದೇಶದಲ್ಲಿ ನಾವೇನು ಮಾಡ್ತೀವಿ, ರೇರೆಸ್ಟ್ ಆಫ್ ದ ರೇರ್ ಕೇಸಸ್ಸಲ್ಲಿ, ಅತಿ ವಿರಳವಾದಂತಹ
ಅತಿ ಹೀನಸ್ ಕ್ರೈಮ್ ಮಾಡಿದಂತಹ ಪ್ರಕರಣಗಳಲ್ಲಿ ಮಾತ್ರ ನಾವೇನು ಮಾಡ್ತೀವಿ, ಮೃತ್ಯುದಂಡನೆಯನ್ನು ಕೊಡ್ತೀವಿ, ಉಳಿದ ಪ್ರಕರಣದಲ್ಲಿ ಕೊಡೋದಿಲ್ಲ. ಓಕೆ, ನೌ ವಿಲ್ ಕಮ್ ಟು ದ ಸಬ್ಜೆಕ್ಟ್. ಪ್ರಿವೆಂಟಿವ್ ಥಿಯರಿ ಫೋಕಸಸ್ ಆನ್ ಪ್ರಿವೆಂಟಿಂಗ್ ದ ಅಫೆಂಡರ್ ಫ್ರಾಮ್ ಕಮಿಟಿಂಗ್ ಫರ್ದರ್ ಕ್ರೈಮ್ ಬೈ ಡಿಸೇಬಲಿಂಗ್ ಹಿಮ್. ಒಮ್ಮೆ ಅಪರಾಧ ಮಾಡ್ದ ಅಂದರೆ ನಾವು ಪ್ರಿವೆಂಟ್ ಮಾಡ್ಬೇಕು, ಅವನ್ನ ಅಪರಾಧ ಮಾಡಬಾರ್ದು ಅಂತ. ಅದಕ್ಕೆ ಏನು ಮಾಡ್ತೀವಿ ನಾವು, ಅಪರಾಧ ಎಲ್ಲಿ ಮಾಡ್ತಾನೆ ಅವನು, ಸೊಸೈಟಿಯಲ್ಲಿ ಮಾಡ್ತಾನೆ. ಆಯ್ತಪ್ಪ ನೀನು ಸೊಸೈಟಿಯಲ್ಲಿ ಇರಬೇಡ ಅಂಥೇಳಿ ನಾವು ತೆಗೆದುಬಿಟ್ಟು ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತೀವಿ. ದಟ್ ಈಸ್ ದ ಪ್ರಿವೆಂಟಿವ್ ಥಿಯರಿ. ಸಿ, ಪ್ರಿವೆಂಟಿವ್ ಥಿಯರಿ ಫೋಕಸಸ್ ಆನ್ ಪ್ರಿವೆಂಟಿಂಗ್ ದ ಅಫೆಂಡರ್ ಫಾರ್ ಕಮಿಟಿಂಗ್ ಫರ್ದರ್ ಕ್ರೈಮ್ಸ್. ಇನ್ನು ಮುಂದೆ ಅಪರಾಧ ಮಾಡಬೇಡಪ್ಪ ನೀನು, ಮಾಡಬಾರ್ದಂಗೆ ನಾವೇನು ಮಾಡಬೇಕು, ಅವನ್ನ ತಡೆಗಟ್ಟಬೇಕು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಬೈ ಡಿಸೇಬಲಿಂಗ್ ಹಿಮ್, ಅವನನ್ನು ಅಸಮರ್ಥ ಮಾಡ್ತೀವಿ. ಹೆಂಗೆ? ಥ್ರೂ ಇಂಪ್ರಿಸನ್ಮೆಂಟ್, ಡೆತ್ ಪೆನಾಲ್ಟಿ, ಬ್ಯಾನಿಷ್ಮೆಂಟ್, ಕ್ಯಾನ್ಸಲೇಷನ್ ಆಫ್ ಲೈಸೆನ್ಸ್ ಎಟ್ಸೆಟ್ರಾ. ನೀನು ರ್ಯಾಶ್ ಡ್ರೈವ್ ಮಾಡ್ತೀಯಾ, ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ನೀನು ಕಳ್ಬಟ್ಟಿ ಮಾಡ್ತೀಯಾ, ನಿಂದು ಸರಾಯಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಓಕೆ, ನೀನು ಗಲಾಟೆ ಮಾಡ್ತೀಯಾ, ತೆಗೆದು ಜೈಲಲ್ಲಿ ಇಟ್ಟುಬಿಡ್ತೀವಿ. ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಪ್ರಿವೆಂಟಿವ್ ಥಿಯರಿ. ದಿಸ್ ಈಸ್ ದ ವರ್ಲ್ಡ್ ವೈಡ್ ಅಕ್ಸೆಪ್ಟೆಡ್ ಥಿಯರಿ. ಭಾರತದಲ್ಲಿಯೂ ಕೂಡ ನಾವು ಇದನ್ನು ಫಾಲೋ ಮಾಡ್ತೀವಿ. ಎಲ್ಲರಿಗೂ ಮರಣದಂಡನೆ ಕೊಡಲ್ಲ, ಎಲ್ಲ ಮರ್ಡರ್ ಕೇಸಲ್ಲಿಯೂ ಮರಣದಂಡನೆ ಆಗೋದಿಲ್ಲ. ಎಲ್ಲ ಮರ್ಡರ್ ಕೇಸಲ್ಲೂ ಮರಣದಂಡನೆ ಆಗೋದಿಲ್ಲ. ಅಂದರೆ ಶಿಕ್ಷೆಗಳನ್ನು ನಾವೇನು ಮಾಡ್ತೀವಿ, ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತೀವಿ. ಸೋ ಮೆನಿ ವರ್ಡ್ಸ್: ಸುಸೈಡ್, ಹೊಮಿಸೈಡ್, ಕಲ್ಪೆಬಲ್ ಹೊಮಿಸೈಡ್, ಮರ್ಡರ್, ಕೋಲ್ಡ್ ಬ್ಲಡೆಡ್ ಮರ್ಡರ್, ಅಸಾಸಿನೇಷನ್. ಎಷ್ಟು ಶಬ್ದ ಬೇಕು ನೀವು, ಅದು ಸಿವಿಯಾರಿಟಿ ಮೇಲೆ ಇರ್ತದೆ. ಇಟ್ ಇಸ್ ಆಲ್ ಸಿವಿಯಾರಿಟಿ, ಅದಕ್ಕೆ ಟೈಮ್ ಇಲ್ಲ ಇಲ್ಲಿ. ಸೊ ತಡೆಯುವ ಸಿದ್ಧಾಂತವು ಅಪರಾಧಿಯನ್ನು ಮತ್ತೆ ಅಪರಾಧ ಮಾಡುವುದನ್ನು ತಡೆಯಲು ಅವನನ್ನು ಕಾರಾಗೃಹ, ಮರಣದಂಡನೆ, ದೇಶ ನಿರ್ಬಂಧನೆ, ಪರವಾನಗಿ ರದ್ದುಪಡಿಸುವ ಮುಂತಾದನ್ನು ಮಾಡ್ತೀವಿ. ಸಮ್ಟೈಮ್ಸ್ ಅವನಿಗೆ ಬ್ಯಾನಿಷ್ಮೆಂಟು ಮಾಡ್ತೀವಿ. ಬ್ಯಾನಿಷ್ಮೆಂಟ್ ಮೀನ್ಸ್ ಸೆಂಡಿಂಗ್ ಹಿಮ್ ಔಟ್ ಆಫ್ ಕಂಟ್ರಿ, ಸೆಂಡಿಂಗ್ ಹಿಮ್ ಔಟ್ ಆಫ್ ಕಂಟ್ರಿ. ಆ ಥರದನ್ನು ಮಾಡುವಂಥ ಸಾಧ್ಯತೆ ಇರ್ತದೆ. ಇದ್ರ ಉದ್ದೇಶ ಏನಂತಂದರೆ ಇನ್ಕೆಪಾಸಿಟೇಟ್, ಅವನ ಅಪರಾಧ ಮಾಡುವಂತಹ ಅವನ ಪ್ರಕ್ರಿಯೆಯಲ್ಲ ಅದನ್ನು ಮಾಡಲಾರ್ದಂಗೆ ಅವನು ಅಸಮರ್ಥತೆ ಮಾಡಿಬಿಡೋದು, ಅವನು ಅಸಮರ್ಥನನ್ನಾಗಿ ಮಾಡೋದು. ದ ಅಫೆಂಡರ್, so that he cannot commit crime again. He cannot commit crime again. To protect society from dangerous criminals. ಸಮಾಜವನ್ನು ರಕ್ಷಿಸಬೇಕು ಅವರಿಂದ. ಆದ್ದರಿಂದ ಅವ್ರನ್ನ ಏನು ಮಾಡ್ತೀವಿ ನಾವು, ಹೊರಗಡೆ, ಸಮಾಜದಿಂದ ಹೊರಗಡೆ ಇರ್ತೀವಿ. ಸಮಾಜವನ್ನು ಅಪಾಯಕಾರಿ ಅಪರಾಧಿಗಳಿಂದ ರಕ್ಷಿಸುವಂತಹ ಉದ್ದೇಶವನ್ನು ಈ ಪ್ರಿವೆಂಟಿವ್ ಥಿಯರಿ ಹೊಂದಿರುತ್ತೆ. ಸೊ ವಾಟ್ ಆರ್ ಆಲ್ ದಿ ಮೇನ್ ಫೀಚರ್ಸ್ ದೆನ್? ಫೀಚರ್ ಏಮ್ಸ್ ಟು ಸ್ಟಾಪ್ ಫ್ಯೂಚರ್ ಕ್ರೈಮ್ಸ್. ಒಮ್ಮೆ ಅಪರಾಧ ಮಾಡ್ದ ಅಂದರೆ ಅವನು ಜೈಲಿಗೆ ಒಯ್ದಿಟ್ರೆ ಅವ್ನು ಮತ್ತೆ ಅಪರಾಧ ಮಾಡೋಕ್ಕಾಗಲ್ಲ. ಯಾಕೆ? ಮೋಡ್ಸ್ ಆರ್ ಇಂಪ್ರಿಸನ್ಮೆಂಟ್, ಡೆತ್ ಪೆನಾಲ್ಟಿ, ಪ್ರಿವೆಂಟಿವ್ ಡಿಟೆನ್ಷನ್, ಲೈಸೆನ್ಸ್ ಕ್ಯಾನ್ಸಲೇಷನ್, ಇವನ್ನೆಲ್ಲ ಮಾಡ್ತೀವಿ ನಾವು. ಆಮೇಲೆ ಎಂಫೆಸಿಸ್ ಆನ್ ಸೇಫ್ಟಿ ಆಫ್ ದ ಸೊಸೈಟಿ. ಇಲ್ಲಿ ಮುಖ್ಯ ಸಮಾಜ ಮುಖ್ಯ, ಇಲ್ಲಿ ಆ ವ್ಯಕ್ತಿ ಮುಖ್ಯ ಅಲ್ಲ. ವ್ಯಕ್ತಿನ ತೆಗೆದು ಜೈಲಲ್ಲಿ ಇಟ್ಬಿಡ್ತೀವಿ. ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ವಾಟ್ ಆರ್ ದ ಕ್ರಿಟಿಸಿಸಮ್ಸ್ ಆನ್ ದಿಸ್? ಓವರ್ ಯೂಸ್ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್ ಮೇ ವಿಶಿಯೇಟ್ ಫಂಡಮೆಂಟಲ್ ರೈಟ್ಸ್. ನೋಡಿ, ನೀವು ಈ ಡಿಟೆನ್ಸಿವ್ ಲಾ ಇದ್ದಾವೆ, ಡಿಟೆನ್ಷನ್ ಲಾಸ್, ಆರ್ಟಿಕಲ್ 22 ಮೇಲೆ ಮಾಡ್ತೀವಿ ನಾವು. ಒಬ್ಬ ವ್ಯಕ್ತಿನ ಅವನಿಂದ ಅಪರಾಧ ಆಗುತ್ತೆ ಅಂತ ನಮಗೆ ಭಯ ಇದ್ದು ಅವನು ಮೊದಲೇ ಜೈಲಿಗೆ ಹಾಕ್ಬಿಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಈಸ್ ಎ.ಕೆ. ಗೋಪಾಲನ್. ತಡೆದಂಡನೆಯ ಅತಿಯಾದ ಬಳಕೆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಬಹುದು. ದಿಸ್ ಈಸ್ ದ ಡ್ರಾಬ್ಯಾಕ್ ಆಫ್ ಇಟ್. ನಾವೇನು ಮಾಡ್ತೀವಿ, ಅವನಿಂದ ಅಪರಾಧ ಆಗುತ್ತೆ ಅಂತ ಹೇಳಿ ಏನು ಮಾಡ್ಬಿಡ್ತೀವಿ, ಅವ್ರನ್ನ ಭಾಳ ಸಲ ಜೈಲ್ಗೆ ಇಡ್ತೀವಿ. ನೋಡಿ, ಎಸ್ಪೆಷಲಿ ಈ ಬಾರ್ಡರ್ ಏರಿಯಾದಲ್ಲಿ ಭಾಳ ಇದು. ಒಬ್ಬ ವ್ಯಕ್ತಿನ ನಾವು ಟ್ಯಾಗ್ ಮಾಡಿಬಿಡ್ಬೋದು, ಏನಂತ, ಹೂ ಈಸ್ ಇನ್ವಾಲ್ವ್ಡ್ ಇನ್ ಟೆರರಿಸ್ಟ್ ಆ್ಯಕ್ಟಿವಿಟಿ ಅಂತ. ಮೇ ಬಿ 99% ಇರ್ಬೋದು, ಬಟ್ 1% ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ದೇರ್ ಇಸ್ ಎ ಸ್ಕೋಪ್ ಫಾರ್ ದಿ ಅಥಾರಿಟಿ ಟು ಮಿಸ್ಯೂಸ್ ದಿ ಪವರ್. ಆ ರೀತಿ ಟಾಡಾದಲ್ಲಿ ಮಾಡಿದ್ದಾರೆ, ಮೀಸಾದಲ್ಲಿ ಮಾಡಿದ್ದಾರೆ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಸೊ ಡಸ್ ನಾಟ್ ರಿಫಾರ್ಮ್ ಕ್ರಿಮಿನಲ್, ಓನ್ಲಿ ಇನ್ಕೆಪಾಸಿಟೇಟ್ಸ್ ಹಿಮ್. ಇಲ್ಲೇನು ಅವನ್ನ ಮನಸ್ಸು ಪರಿವರ್ತನೆ ಮಾಡೋದಿಲ್ಲ. ಇಲ್ಲಿ ಅವನ್ನ ಏನು ಮಾಡ್ಬಿಡ್ತೀವಿ, ಅಪರಾಧ ಮಾಡುವ ಜಾಗದಿಂದ ಹೊರಗಿಡ್ತೀವಿ ಅಷ್ಟೇ. ಸೊ ಮೇ ಬಿ ಮಿಸ್ಯೂಸ್ಡ್ ಅಗೇನ್ಸ್ಟ್ ಪೊಲಿಟಿಕಲ್ ಅಪೋನೆಂಟ್ಸ್. ಎಸ್, ಇದು ಈ ಥಿಯರಿನಲ್ಲಿ ಆಗುವಂಥದ್ದು ಏನು ಅಂದರೆ ಡಿಟೆನ್ಷನ್ ಲಾಸ್ ಅಂತ ಹೇಳ್ತೀವಿ ನಾವು. ಆ ಡಿಟೆನ್ಷನ್ ಲಾಸಲ್ಲಿ ಪೊಲಿಟಿಕಲ್ ರಿವೆಂಜ್ ತೊಗೊಳಕ್ಕೆ ಆಡಳಿತ ಪಕ್ಷ ಏನು ಮಾಡುತ್ತೆ ಅಂತಂದರೆ ವಿರೋಧಿ ಪಕ್ಷದ ಜನರುಗಳನ್ನು ಈ ರೀತಿ ಅರೆಸ್ಟ್ ಮಾಡಿ ಒಳಗಿಡುವಂತಹ ಪ್ರಸಂಗಗಳನ್ನು
ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೀವಿ. ಆ್ಯಂಡ್ ದ ಎಕ್ಸಾಂಪಲ್ ಈಸ್ ADM ಜಬಲ್ಪುರ್. ಓಕೆ, ಇಲ್ಲಿ ಕೆಲವು ಕೇಸ್ಗಳನ್ನ ನಾನು ರೆಕಮೆಂಡ್ ಮಾಡಿದ್ದೀನಿ, ನೀವು ಈ ಕೇಸನ್ನು ತಗೊಳ್ಳಿ. ದಿಸ್ ಈಸ್ ಅಕ್ಯೂಸ್ಡ್ ವಾಸ್ ಹ್ಯಾಬಿಚುವಲ್ ಅಫೆಂಡರ್, ಈ ಶುಡ್ ಬಿ ಪ್ರಿವೆಂಟಿವ್ಲಿ ಡಿಟೈನ್ಡ್ ಟು ಪ್ರೊಟೆಕ್ಟ್ ಸೊಸೈಟಿ. ಕೋರ್ಟ್ ಅಫೆಲ್ಡ್ ದ ಪ್ರಿವೆಂಟಿವ್ ಡಿಟೆನ್ಷನ್. ಪನಿಷ್ಮೆಂಟ್ ಕ್ಯಾನ್ ಬಿ ಜಸ್ಟಿಫೈಡ್ ಟು ಪ್ರಿವೆಂಟ್ ಹ್ಯಾಬಿಚುವಲ್ ಅಫೆಂಡರ್ಸ್ ಫ್ರಮ್ ಹಾರ್ಮಿಂಗ್ ಸೊಸೈಟಿ. ಅವನ್ನ ಈ ಸಮಾಜದಿಂದ ಪ್ರಿವೆಂಟಿವ್ ಡಿಟೆನ್ಷನ್ ಕೇಸೇ, ಇದು ಅದೇ ಕೇಸೇ. ಯಾಕಂದರೆ ಈ ಪ್ರಕರಣ ನಾವು ಫಂಡಮೆಂಟಲ್ ಇದರಲ್ಲಿ ಕಲಿತೀವಿ, ನಾವು ಫಂಡಮೆಂಟಲ್ ರೈಟ್ಸಲ್ಲಿ ಕಲಿತೀವಿ, ನಿಮಗೆ ನೆನಪಿರ್ತದೆ. A.K. Gopal was a Communist Party leader. He was a Communist Party leader. Under the provisions of Protective Detention Act, he was kept under arrest. ಅವನಿಗೆ ಏನೋ ಕಾರಣ ಹೇಳಿದೆ, ವರ್ಷಗಟ್ಟಲೆ 2 ವರ್ಷಗಟ್ಟಲೆ ಅವನ್ನ ಅರೆಸ್ಟ್ ಮಾಡಿ. ಹಿ ವಾಸ್ MLA ಆಲ್ಸೋ, MP ಆಲ್ಸೋ. ಅಂಥ ವ್ಯಕ್ತಿನ ಈ ರೀತಿ ಕಾನೂನಲ್ಲಿ ಅರೆಸ್ಟ್ ಮಾಡಿರ್ತಿದ್ರು. ಆವಾಗ ಅವನು ಹೇಳ್ದ, ನಾನು ಅಲ್ಲಿ ಮೂವ್ ಮಾಡೋಕ್ಕೆ ಆಗ್ತಾಯಿಲ್ಲ, ನನಗೆ ಆರ್ಟಿಕಲ್ 19 ಹ್ಯಾಸ್ ಗಾಟ್ ಎ ಪ್ರಾವಿಷನ್ ಫಾರ್ ಮೀ, ಅದಕ್ಕೆ ರೀಸನೇಬಲ್ ರಿಸ್ಟ್ರಿಕ್ಷನ್ ಹಾಕ್ಬೋದು, ನೀವು ಅನ್ರೀಸನೇಬಲ್ ಹಾಕೋಕ್ಕಾಗಲ್ಲ ಅಂಥೇಳಿ. ಬಟ್ ಗೌರ್ಮೆಂಟ್ ಏನು ಹೇಳ್ತು, ವಿ ಹ್ಯಾವ್ ಡಿಟೈನ್ಡ್ ಯು ಅಂಡರ್ ಆರ್ಟಿಕಲ್ 22, ಓನ್ಲಿ 21 ಯು ಕ್ಯಾನ್ ಕ್ಲೇಮ್, ಬಟ್ 19 ಯು ಕ್ಯಾನಾಟ್ ಕ್ಲೇಮ್. ಅವು ಒಂದಕ್ಕೊಂದು ಲಿಂಕ್ ಇಲ್ಲ ಅಂಥೇಳಿ ಹೇಳ್ತದೆ. ವೆದರ್ ಪ್ರಿವೆಂಟಿವ್ ಡಿಟೆನ್ಷನ್ ವೈಲೇಟ್ಸ್ ಆರ್ಟಿಕಲ್ 21. ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅಫೆಲ್ಡ್ ದ ಲಾ ಬಟ್ ಲಿಮಿಟೆಡ್ ದ ಮಿಸ್ಯೂಸ್. ಅಫೆಲ್ಡ್ ದ ಲಾ, ಬಟ್ ಇವ್ರ ಕೇಸಲ್ಲಿ ಏನು ನಿಮಗೆ ಇದು ಸಿಕ್ಕಿಲ್ಲ, ರಿಲೀಫ್ ಸಿಗಲಿಲ್ಲ. ಪ್ರಿವೆಂಟಿವ್ ಡಿಟೆನ್ಷನ್ ಈಸ್ ವ್ಯಾಲಿಡ್ ಇಫ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಈಸ್ ಅಲೌಡ್. ನೋಡಿ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಈಸ್ ಅಲೌಡ್. ಪ್ರಾಪರ್ ಪ್ರೊಸೀಜರ್ ಇತ್ತು ಅಂತಂದರೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡ್ಬೋದು. ಅದಕ್ಕೆ ನೋಡಿ, ಒಂದು 3 ತಿಂಗಳು ಆದ ಕೂಡಲೇ ಒಂದು ಕಮಿಟಿ ಮಾಡ್ತಾರೆ. ಕಮಿಟಿ ಹೇಳಿದರೆ ಮಾತ್ರ ಅದನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕಾಗುತ್ತೆ, ಇಲ್ಲ ಅಂದ್ರೆ ಆಗೋದು. ಆಲ್ ದೋಸ್ ಥಿಂಗ್ಸ್ ಆರ್ ದೇರ್, ಬಟ್ ಹವೆವರ್ ಮಿಸ್ಯೂಸ್ ಇಸ್ ಆಲ್ವೇಸ್ ದೇರ್. ಸೊ ಪ್ರಿವೆಂಟಿವ್ ಥಿಯರಿ ensures safety of society by restraining criminals, but it should be balanced with constitutional safeguards. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸ್ಟಿಟ್ಯೂಷನಲ್ ಸೇಫ್ಗಾರ್ಡ್ಸ್. ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕನ್ನೇ ಕಿತ್ಕೊಳ್ಳುವಂಥ ಪ್ರಿವೆಂಟಿವ್ ಡಿಟೆನ್ಷನ್ ಇರಬಾರ್ದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ರಿಫಾರ್ಮೇಟಿವ್, ನಾಟ್ ಲಾಸ್ಟ್ ಒನ್, ಒನ್ ಮೋರ್ ಇಸ್ ದೇರ್, ರಿಫಾರ್ಮೇಟಿವ್ ಥಿಯರಿ ಆಫ್ ಪನಿಷ್ಮೆಂಟ್. ಪರಿಷ್ಕರಣೆ ಅಂದರೆ ಒಬ್ಬ ವ್ಯಕ್ತಿಯ ಮನವನ್ನು, ಅಪರಾಧಿಗಳ ಮನವನ್ನು ಪರಿವರ್ತಿಸುವಂತಹ ಕೆಲಸ ಮಾಡುವಂತಹ ಥಿಯರಿ ಅಂದರೆ ಅದು ರಿಫಾರ್ಮೇಟಿವ್ ಥಿಯರಿ. ಗಾಂಧೀಜಿ ಹೇಳ್ತಿದ್ರು, ಯು ಡೋಂಟ್ ಪನಿಷ್ ದ ಪರ್ಸನ್, ಯು ಡೋಂಟ್ ಪನಿಷ್ ದ ಸಿನ್ನರ್, ಫೈಂಡ್ ದ ಕಾಸ್ ಫಾರ್ ಸಿನ್ ಅಂತ. ಯು ಡೋಂಟ್ ಟಾರ್ಗೆಟ್ ದ ಸಿನ್ನರ್, ಫೈಂಡ್ ದ ಕಾಸ್ ಫಾರ್ ದ ಸಿನ್. ಅಪರಾಧಗಳು ಯಾಕೆ ನಡೀತವೆ? ಬಡತನ, ಅನ್ಎಜುಕೇಷನ್, ಇದು ಯಾವುದು ಇರಲಾರ್ದಂತಹ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಅಪರಾಧಗಳು ಜಾಸ್ತಿ ನಡೀತೇವೆ. ಬಡತನ ಇರಬಾರ್ದು ಮತ್ತು ಶಿಕ್ಷಣ ಇರಬೇಕು. ಇವೆರಡೂ ಇರೋದ್ರಿಂದ ಅಪರಾಧ ಕಡಿಮೆ ಆಗ್ತವೆ ಅಂಥೇಳಿ ಗಾಂಧೀಜಿಯವರು ನಂಬಿದ್ರು. ಆದರೆ ನಾನು ಒಂದು ಹೇಳ್ತೀನಿ, ಈ ಶಿಕ್ಷಿತ ವರ್ಗವೂ ಕೂಡ ಸಾಕಷ್ಟು ಅಪರಾಧವನ್ನು ಮಾಡ್ತವೆ ಅಂತಕ್ಕಂಥದ್ದು. ವೈಟ್ ಕಾಲರ್ ಕ್ರೈಮ್, ಡಿಜಿಟಲ್ ಕ್ರೈಮ್, ಸೈಬರ್ ಕ್ರೈಮ್ ಹೊಸದು ಹುಟ್ಕೊಳ್ತದೆ. ಅದು ಥಿಯರೀಸ್ ಆರ್ ದೇರ್, ಬಟ್ ಅದಕ್ಕೆ ಅಪವಾದಗಳು ಇದೆ. ಓಕೆ, ರಿಫಾರ್ಮೇಟಿವ್ ಥಿಯರಿ ವಾಸ್ ವ್ಯೂಸ್ ಕ್ರೈಮ್ ಎಸ್ ಎ ಡಿಸೀಸ್. ನಾ ಹೇಳಿದ್ನಲ್ವಾ, ಕ್ರೈಮ್ ಎಸ್ ಎ ಡಿಸೀಸ್ ಅಂದರೆ ಆ ಡಿಸೀಸನ್ನು, ಆ ರೋಗವನ್ನು ನಾವು ಸರಿಪಡಿಸ್ಬೇಕು ಅಂತ. ಆ್ಯಂಡ್ ಪನಿಷ್ಮೆಂಟ್ ಆಸ್ ಎ ಟ್ರೀಟ್ಮೆಂಟ್. ಅವ್ರಿಗೇನು ನೀವು ಪನಿಷ್ಮೆಂಟ್ ಕೊಡ್ತೀರಿ, ಇಟ್ ಶುಡ್ ಬಿ ಲೈಕ್ ಎ ಟ್ರೀಟ್ಮೆಂಟ್. ದ ಏಮ್ ಈಸ್ ನಾಟ್ ಟು ಇನ್ಫ್ಲಿಕ್ಟ್ ಸಫರಿಂಗ್, ಅವ್ರಿಗೆ ಹಿಂಸೆ ಕೊಡೋದಲ್ಲ, ಬಟ್ ಟು ರಿಫಾರ್ಮ್, ಅವ್ರನ್ನ ಮನ ಪರಿವರ್ತನೆ ಮಾಡುವುದು. ಮತ್ತು ಅವ್ರನ್ನ ನಾವೇನು ಮಾಡಬೇಕು ಅಂತಂದರೆ, ಬೇರೆ ಕಡೆ ಅವರಿಗೆ ಜೀವನವನ್ನು ನಡೆಸುವಂಥ ವ್ಯವಸ್ಥೆ ಮಾಡಬೇಕು. ಅದು ರಿಹ್ಯಾಬಿಲಿಟೇಷನ್ ಅಂತ ಹೇಳಿದೆ. ಅಫೆಂಡರ್ ಇಂಟು ಲಾ ಅಬೈಡಿಂಗ್ ಸಿಟಿಜನ್, ಕಾನೂನನ್ನು ಪಾಲಿಸುವಂಥ ವ್ಯಕ್ತಿಯಾಗಿ ಅವನಿಗೆ ಪರಿವರ್ತನೆ ಮಾಡಬೇಕು. ಅದಕ್ಕೆ ಜೈಲಿನಲ್ಲಿ ಸಾಕಷ್ಟು ಕಸಬುಗಳನ್ನ ಕಲಿಸ್ತಾರೆ, ಅವರಿಗೆ ಕೆಲಸಗಳನ್ನ ಕಲಿಸ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಆಮೇಲೆ ಕೌನ್ಸಿಲಿಂಗ್ ಮಾಡ್ತಾರೆ. ಪರಿಷ್ಕರಣೆ ಸಿದ್ಧಾಂತವು ಅಪರಾಧವನ್ನು ರೋಗ ಎಂದು ನೋಡುತ್ತದೆ ಮತ್ತು ಶಿಕ್ಷೆಯನ್ನು ಚಿಕಿತ್ಸೆ ಎಂದು ಪರಿಗಣಿಸುತ್ತದೆ. ಇದರ ಉದ್ದೇಶ ಅಪರಾಧಿಗೆ ದುಃಖ ನೀಡುವುದಲ್ಲ, ಬದಲಾಗಿ ಅವನನ್ನು ಕಾನೂನು ಪಾಲಿಸುವ ನಾಗರಿಕನನ್ನಾಗಿ ಮಾಡುವುದು. ಅದು ಆ ರಿಫಾರ್ಮೇಟಿವ್ ಥಿಯರಿಯ ಅರ್ಥ. ಇದರ ಉದ್ದೇಶ ಏನು? ಟು ಚೇಂಜ್ ದ ಮೈಂಡ್ಸೆಟ್ ಆಫ್ ದಿ ಅಫೆಂಡರ್. ಏನು ಅಪರಾಧವನ್ನು ಮಾಡಿರ್ತಾನಲ್ಲ ಅವನ ಮನಸ್ಸಿನ ಬದಲಾವಣೆ ಮಾಡುವಂಥದ್ದು. ಟು ಎಜುಕೇಟ್, ಅವನಿಗೆ ಶಿಕ್ಷಣ ಕೊಡುವಂಥದ್ದು. ಟು ಟ್ರೈನ್, ಅವನಿಗೆ ತರಬೇತಿ ಕೊಡುವಂಥದ್ದು. ಟು ರಿಹ್ಯಾಬಿಲಿಟೇಟ್, ಅವನ್ನ ಪುನರ್ವಸತಿ ಮಾಡ್ತಕ್ಕಂಥದ್ದು. ಇದೆಲ್ಲ ಉದ್ದೇಶವನ್ನು ಈ ರಿಫಾರ್ಮೇಟಿವ್ ಥಿಯರಿ
ಹೊಂದಿದೆ ಅನ್ನೋದನ್ನು ನೀವಿಲ್ಲಿ ತಿಳ್ಕೊಳ್ಬೇಕು. ಎಸ್, ಇದರ ಫೀಚರ್ಸ್ ಏನು ಫೀಚರ್ಸ್ ಇದ್ರದ್ದು? ಇಟ್ ಈಸ್ ಹ್ಯಾವಿಂಗ್ ಎ ಹ್ಯೂಮನಿಟಿಕ್ ಅಪ್ರೋಚ್, ಹ್ಯೂಮೇನ್ ಅಪ್ರೋಚ್, ಮಾನವೀಯ ಉದ್ದೇಶ ಇದೆ ಇದರಲ್ಲಿ. ಫೋಕಸ್ ಇಸ್ ಆನ್ ದ ಕ್ರಿಮಿನಲ್, ಅಪರಾಧಿಯ ಬಗ್ಗೆ ಇದು ಹೆಚ್ಚು ಗಮನ ಕೊಡ್ತದೆ. ಯಾಕಪ್ಪ ಇವನು ಅಪರಾಧ ಮಾಡ್ದ ಅಂತ, ನಾಟ್ ಜಸ್ಟ್ ದ ಕ್ರೈಮ್, ಕೇವಲ ಕ್ರೈಮ್ ಅಲ್ಲ. ಇದು ಅಪ್ಲೈ ಆಗ್ಬೋದು ಯಾವುದೋ ಬಡವರಿಗೆ, ಬೇರೆಯವರಿಗೆ ಅಪ್ಲೈ ಆಗ್ಬೋದು. ಇವರೇನು ಶ್ರೀಮಂತರು ಮಾಡ್ತಾರಲ್ಲ, ರಾಜಕೀಯ ವ್ಯಕ್ತಿಗಳು ಮಾಡ್ತಾರಲ್ಲ, ಇವ್ರಿಗೆ ಇದೇನು ಅಪ್ಲೈ ಆಗೋದಿಲ್ಲ. ಮಾನವೀಯ ದೃಷ್ಟಿಕೋನ ಕೇವಲ ಅಪರಾಧವಲ್ಲ, ಅದು ಅಪರಾಧಿಯ ಮೇಲೂ ಒತ್ತು ಕೊಡುತ್ತದೆ, ಅಪರಾಧಿಯ ಮೇಲೂ ಒತ್ತು ಕೊಡುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಯೂಜಿಸ್ ಪ್ರೊಬೇಷನ್, ಇದರಲ್ಲಿ ನಾವು ಅದಕ್ಕೆ ಏನು ಮಾಡ್ತೀವಿ, ನಾವು ಪ್ರೊಬೇಷನ್ ಮಾಡ್ತೀವಿ, ಪೆರೋಲ್ ಕೊಡ್ತೀವಿ, ಓಪನ್ ಪ್ರಿಸನ್ ಮಾಡ್ತೀವಿ, ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಎಜುಕೇಷನ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ. ಅಂದರೆ ಅವರು ಶಿಕ್ಷೆಯಲ್ಲಿದ್ದಾಗೆ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ, ಫಂಕ್ಷನ್ ಇದ್ದರೆ ಮನೆಗೆ ಕಳಿಸ್ತೀವಿ. ಅಥವಾ ಬಹಳಷ್ಟು ಒಳ್ಳೆಯ ನಡತೆ ಇತ್ತು ಅಂತಂದ್ರೆ ನಾವು ಅವ್ರಿಗೆ ಪೆರೋಲ್ ಮೇಲೆ ಬಿಡ್ತೀವಿ. ಅಥವಾ 14 ವರ್ಷ ಆದಮೇಲೆ ಅವ್ರನ್ನ ಜೀವಾವಧಿ ಶಿಕ್ಷೆ ಇದ್ದರೂ ಅವ್ರನ್ನ ರಿಲೀಸ್ ಮಾಡ್ತೀವಿ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಆಫ್ ಹ್ಯೂಮನ್ ಅಪ್ರೋಚ್. ಪ್ರೊಬೇಷನ್, ಪೆರೋಲ್, ಓಪನ್ ಜೈಲು, ಕೌನ್ಸಿಲಿಂಗ್, ಶಿಕ್ಷಣ, ಕೌಶಲ ತರಬೇತಿ, ಇವನ್ನೆಲ್ಲ ಮಾಡ್ತೀವಿ. ಸೂಟಬಲ್ ಎಸ್ಪೆಷಲಿ ಫಾರ್ ಯಂಗ್ ಅಫೆಂಡರ್ಸ್. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಂಗ್ ಅಫೆಂಡರ್ಸ್ ಆ್ಯಂಡ್ ಫಸ್ಟ್ ಟೈಮ್ ಅಫೆಂಡರ್ಸ್, ಮೊದಲು ಒಂದೇ ಸಲ ಶಿಕ್ಷೆಗೆ ಗುರಿಯಾಗಿರ್ತಾರಲ್ಲ ಅಂಥವರಿಗೆ, ಅಥವಾ ಒಂದೇ ಸಲ ತಪ್ಪು ಮಾಡಿರ್ತಾರಲ್ಲ, ಅಪರಾಧ ಮಾಡಿರ್ತಾರಲ್ಲ ಅಂಥವರಿಗೆ, ಅಥವಾ ಯಂಗ್ಸ್ಟರ್ಸ್ಗೆ ಈ ರೀತಿಯಾದಂತಹ ಈ ಒಂದು ಥಿಯರಿ ಅಪ್ಲೈ ಆಗುತ್ತೆ, ಅವ್ರಿಗೆ ಒಳ್ಳೆ ಸೂಟಬಲ್ ಇದೆ, ಯೋಗ್ಯವಾಗಿದೆ ಇದು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ಬೋದು. ಆದರೆ ಇದೇ ರೀತಿ ನಾವು ರಿಹ್ಯಾಬಿಲಿಟೇಷನ್ ಅಂತ ಮಾಡ್ತಾ ಹೋದರೆ ಅಪರಾಧಗಳು ಇಫೆಕ್ಟಿವ್ ಆಗಿ ಹೆದರ್ಸೋಕ್ಕಾಗಲ್ಲ. ನಾವು ಎಲ್ಲರೂ ನಾಟ್ ಇಫೆಕ್ಟಿವ್ ಫಾರ್ ಹಾರ್ಡನ್ಡ್ ಆ್ಯಂಡ್ ಹ್ಯಾಬಿಚುವಲ್ ಕ್ರಿಮಿನಲ್ಸ್. ಚಟ ಬಿದ್ದುಬಿಟ್ಟಿರ್ತಾವ್ರಿಗೆ, ಅವ್ರಿಗೆ ಧೈರ್ಯನೇ ಇರುತ್ತೆ, ನಾ ಕಾನೂನನ್ನೇ ಫೇಸ್ ಮಾಡ್ಬೋದು, ಕಾನೂನನ್ನೇ ಮ್ಯಾನಿಪ್ಯುಲೇಟ್ ಮಾಡ್ಬೋದು, ವಿಟ್ನೆಸ್ ಕೊಡ್ತಾರ ಅವ್ರನ್ನೇ ಕಿಡ್ನ್ಯಾಪ್ ಮಾಡಿಬಿಡ್ಬೋದು. ಆ ರೀತಿಯಾದಂತಹ ಬಲವಾದ ಯೋಚನೆ ಏನಿಟ್ಕೊಂಡಿರ್ತಾರಲ್ಲ ಅವ್ರಿಗೆ ಇದು ಯೂಸ್ ಆಗಲ್ಲ. ದಿಸ್ ಈಸ್ ನಾಟ್ ಯೂಸ್ಫುಲ್, ದಿಸ್ ಈಸ್ ನಾಟ್ ಯೂಸ್ಫುಲ್. ಹವ್ಯಾಸಿ ಅಪರಾಧಿಗಳಿಗೆ ಹೆಚ್ಚು ಪರಿಣಾಮಕಾರಿ ಅಲ್ಲ. ಮೇ ಬಿ ಸೀನ್ ಎಸ್ ಎ ಟೂ ಲೀನಿಯಂಟ್ ಬೈ ವಿಕ್ಟಿಮ್ಸ್ ಆ್ಯಂಡ್ ಸೊಸೈಟಿ. ಈ ರೀತಿ ಎಂಬುದು ಬಹಳ ಅವ್ರಿಗೆ ಹೆಚ್ಚು ಸವಲತ್ತು ಕೊಟ್ಟಂಗೆ ಆಗುತ್ತೆ. ಬಾಧಿತರು ಮತ್ತು ಸಮಾಜಕ್ಕೆ ಇದು ಅತಿಯಾದ ಮೃದು ಎನ್ನುವಂತಹ ಕಾಣ್ತದೆ. ರಿಕ್ವೈರ್ಸ್ ಎ ಲಾರ್ಜ್ ರಿಸೋರ್ಸ್ ಆ್ಯಂಡ್ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್. ಈ ಥರನಾದಂಥ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ನಮಗೆ ಸಾಕಷ್ಟು ರಿಸೋರ್ಸ್ ಇರಬೇಕು. ಈ ಎಲ್ಲ ಅಪರಾಧ ಮಾಡೋರಿಗೂ ಎಲ್ಲ ಟ್ರೈನಿಂಗ್ ಕೊಟ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಓದಿಸಿ ಅವ್ರನ್ನ ಇಂಜಿನಿಯರ್ ಮಾಡಬೇಕು, ಆಗುತ್ತಾ? ಇಟ್ಸ್ ಜಸ್ಟ್ ಇಂಪಾಸಿಬಲ್. ಮತ್ತು ಅದು ಏನಾಗುತ್ತೆ ಅಂತಂದರೆ ಅವ್ರನ್ನ ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ವ್ಯವಸ್ಥೆ ಇರಬೇಕು, ಅದೆಲ್ಲಿರ್ತದೆ, ಇರೋದಿಲ್ಲ. ಸೊ ಇಟ್ ಈಸ್ ಎಸ್ಪೆಷಲಿ ಓನ್ಲಿ ಫಾರ್ ದೀಸ್ ಯಂಗ್ಸ್ಟರ್ಸ್ ದಿಸ್ ಶುಡ್ ಬಿ ಯೂಸ್ಡ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಮೊಹಮ್ಮದ್ ಜಿಯಾಸುದ್ದೀನ್ ವರ್ಸಸ್ ಸ್ಟೇಟ್ ಆಫ್ AP. ನೋಡಿ, ಅಕ್ಯೂಸ್ಡ್ ವಾಸ್ ಎ ಯಂಗ್ ಅಫೆಂಡರ್, ಶುಡ್ ಹಾರ್ಶ್ ಪನಿಷ್ಮೆಂಟ್ ಬಿ ಗಿವನ್, ಕೋರ್ಟ್ ಸ್ಟೇಟ್ ರಿಫಾರ್ಮೇಟಿವ್ ಮಾಡಬೇಕು ಅವರಿಗೆ ಅಂತ ಹೇಳ್ತು. ಆ್ಯಂಡ್ ದಿಸ್ ಈಸ್ ಸ್ಟೇಟ್ ಆಫ್ ಗುಜರಾತ್ ವರ್ಸಸ್ ಕೋರ್ಟ್ ಆಫ್ ಗುಜರಾತ್. ಫ್ಯಾಕ್ಟ್ಸ್, ಇಶ್ಯೂ ಆಫ್ ಓಪನ್ ಏರ್ ಪ್ರಿಸನ್ಸ್ ಇಲ್ಲಿ ಡಿಸ್ಕಷನ್ ಆಯಿತು. ಅದನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ತೀವಿ. ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್. ಇವೇನು ನಾವು ಬರೀಲೇಬೇಕು ಅನ್ನುವಂಥದ್ದೇನಿಲ್ಲ, ಬಟ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ರಿಫಾರ್ಮೇಟಿವ್ ಥಿಯರಿ ಟ್ರೀಟ್ಸ್ ದ ಅಫೆಂಡರ್ ಆಸ್ ಎ ಹ್ಯೂಮನ್ ಕ್ಯಾಪಬಲ್ ಆಫ್ ಚೇಂಜ್. ನೋಡಿ, ಅವನಿಗೆ ಬದಲಾವಣೆ ಮಾಡಲಿಕ್ಕೆ, ಅವನನ್ನು ಬದಲಾವಣೆ ಮಾಡಿ ತರಬೋದು ನಾವು ಅಂತಕ್ಕಂಥ ಮನೋಭಾವದ ವ್ಯಕ್ತಿ ಅವನಾಗಿದ್ದರೆ, ಹೊಸಬಾಗಿದ್ದರೆ ಅಂಥವನಿಗೆ ನಾವು ಇದನ್ನು ಜಾರಿಗೆ ತರ್ಬೋದು. ಇಟ್ ಈಸ್ ದ ಮೋಸ್ಟ್ ಪ್ರೋಗ್ರೆಸಿವ್ ಥಿಯರಿ. ಇದನ್ನು ಪ್ರೋಗ್ರೆಸಿವ್ ಅಂದರೆ ಎಲ್ಲ ಹೆಚ್ಚು ಈಗ ಮಾಡರ್ನ್ ಯುಗ ಅದನ್ನು ಬಯಸ್ತದೆ. ಬಟ್ ಇಟ್ ಮಸ್ಟ್ ಬಿ ಬ್ಯಾಲೆನ್ಸ್ಡ್ ವಿತ್ ಡೆಟರೆನ್ಸ್ ಆ್ಯಂಡ್ ಪ್ರಿವೆಂಟಿವ್ ಎಲಿಮೆಂಟ್ಸ್ ಫಾರ್ ಹಾರ್ಡನ್ಡ್ ಕ್ರೈಮ್ಸ್, ಹಾರ್ಡನ್ಡ್ ಕ್ರಿಮಿನಲ್ಸ್. ಅಂದರೆ ಈ ಬರೀ ಇದನ್ನೇ ಇಡೋಕ್ಕಾಗಲ್ಲ, ನಾವು ಎರಡು ಕಾಂಬಿನೇಷನ್. ಅಲ್ಲಿ ನೋಡಿ, ಅಲ್ಲಿ ಇದ್ರ ಕಾಂಬಿನೇಷನ್ ಬಗ್ಗೆ ಮಾತಾಡಿದ್ವಿ, ಇಲ್ಲಿ ಅದರ ಕಾಂಬಿನೇಷನ್ ಬಗ್ಗೆ ನಾವು ಮಾತಾಡಿದ್ದೀವಿ. ದೆನ್ ಕಾಂಪೆನ್ಸೇಟರಿ, ಅದೇ ಹೇಳಿದ್ನಲ್ಲ ನಾನು ನಿಮಗೆ. ದೇರ್ ಈಸ್ ಒನ್ ಸಬ್ಜೆಕ್ಟ್ ಕಾಲ್ಡ್ ವಿಕ್ಟಿಮಾಲಜಿ ಆ್ಯಂಡ್ ಫಿನಾಲಜಿ. ಈ ಫಿನಾಲಜಿ ಬಗ್ಗೆ ನಾವು ಮಾತಾಡಿದ್ದೀವಿ ಇಷ್ಟು ತನಕ, ಹೌ ದ ಪನಿಷ್ಮೆಂಟ್ ಈಸ್ ಗಿವನ್. ಬಟ್ ವಿ ಹ್ಯಾವ್ ಇನ್ ಇಂಡಿಯನ್ ಜೂರಿಸ್ಪ್ರುಡೆನ್ಸ್ ವಿ ಹ್ಯಾವ್ ಲಿಟಲ್ ಸ್ಕೋಪ್ ಫಾರ್ ವಿಕ್ಟಿಮಾಲಜಿ.
We have little scope for victimology. This is the concept of victimology only. This theory shifts the focus not from the accused, offender ಒಬ್ಬನ ಮೇಲೆ ಅಲ್ಲ ಫೋಕಸ್ ಮಾಡಲ್ಲ ಇದು. ಇಟ್ ಫೋಕಸಸ್ ಆನ್ ದ ವಿಕ್ಟಿಮ್ ಆಲ್ಸೋ. ಅದರಿಂದ ಯಾರಿಗೆ ತೊಂದರೆ ಆಗಿರುತ್ತೋ, ಫಾರ್ ಎಕ್ಸಾಂಪಲ್ ಎ ಕಿಲ್ಸ್ ಬಿ, ದ ವಿಕ್ಟಿಮ್ ಈಸ್ ಬಿ's ಫ್ಯಾಮಿಲಿ. B's family. What is the sin of the family? So this theory focuses on the victim. Another navel. It emphasizes that justice is not only done about punishing the wrongdoer, but also about compensating the victim for the harm suffered. ಯಾವೊಂದು ಕಾಲು ಮುರಿದ್ರಿ ಅಂತ ಇಟ್ಕೊಳ್ಳಿ, ಕಾಲು ಮುರಿಯೋದು ಅಪರಾಧ, ಬಟ್ ಅವ್ನು ಕಾಲು ಮುರಿದವನು ಅವನ ಜೀವನಕ್ಕೆ ಕೆಲಸನೇ ಮಾಡೋಕ್ಕಾಗಲ್ಲ ಅವನಿಗೆ. ವಾಟ್ ಹಿ ಕ್ಯಾನ್ ಡೂ? ಸೊ ಹಿ ಶುಡ್ ಗೆಟ್ ಕಾಂಪೆನ್ಸೇಷನ್ ಅಂತಕ್ಕಂಥದ್ದು. ದಿಸ್ ಈಸ್ ಕಂಪೆನ್ಸೇಟರಿ ಆರ್ ಮಾಡರ್ನ್ ಥಿಯರಿ. ಓಕೆ, ಸೊ ಬಟ್ ಆಲ್ಸೋ ವಿಕ್ಟಿಮ್ ಫಾರ್ ದ ಹಾರ್ಮ್ ಸಫರ್ಡ್. ಇದ್ರ ಉದ್ದೇಶ ಏನು? ಟು ರಿಸ್ಟೋರ್ ವಿಕ್ಟಿಮ್ ಟು ಹಿಸ್ ಒರಿಜಿನಲ್ ಪೊಸಿಷನ್. ವಿಕ್ಟಿಮ್ ಟು ಹೀಸ್ victimology and say victim to his original position, to recognize the rights and sufferings of victims. ಅವ್ರಿಗೆ ಏನು ತೊಂದರೆ ಆಗಿದೆ ಅನ್ನೋದನ್ನು ನಾವು ಸರಿಪಡಿಸಿ ಅವ್ರಿಗೆ ಏನು ಮಾಡಬೇಕಾಗತ್ತೆ? ಪರಿಹಾರವನ್ನು ಕೊಡಬೇಕಾಗತ್ತೆ, ಕಾಂಪೆನ್ಸೇಷನ್ ಕೊಡಬೇಕಾಗತ್ತೆ, ಕಾಂಪೆನ್ಸೇಷನ್ ಪರಿಹಾರವನ್ನು ಕೊಡಬೇಕಾಗತ್ತೆ ಅನ್ನೋದನ್ನು ನೀವಿಲ್ಲಿ ನೋಡಬೇಕು. ಸೊ ಒಂದು ಕೇಸ್ ಇದೆ, ದೇರ್ ಇಸ್ ಎ ನಂಬಿ ನಾರಾಯಣನ್ ಅಂಥೇಳಿ. ಹಿ ವಾಸ್ ಎ ISRO ಇಂಜಿನಿಯರ್, DRDO ಇಂಜಿನಿಯರ್, and he was booked in espionage case. Ultimately it is proved that he was innocent. ಸುಮ್ಮನೆ ಅವನು ಫ್ರೇಮ್ ಮಾಡಿ ಬುಕ್ ಮಾಡಿಬಿಟ್ಟಿದ್ರು. ಅಲ್ಟಿಮೇಟ್ಲಿ ಗವರ್ಮೆಂಟ್ awarded him, Supreme Court awarded him 50 lakh compensation. 50 lakh compensation ಅನ್ನು ಅಲ್ಲಿ ಕೊಡಲಾಯಿತು ಅನ್ನೋದನ್ನು ಇಲ್ಲಿ ನಾನು ನಿಮಗೆ ನೆನಪಿಸ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ಈಸ್ ದಿ ನ್ಯೂ ಕಾನ್ಸೆಪ್ಟ್. ಓಕೆ, ಸೊ ವಿಕ್ಟಿಮ್ ಸೆಂಟ್ರಿಕ್ ಅಪ್ರೋಚ್ ಫೋಕಸಸ್ ಆನ್ ಜಸ್ಟಿಸ್ ಫಾರ್ ದ ವಿಕ್ಟಿಮ್. ಇಲ್ಲಿ ಯಾರಿಗೆ ಕ್ರಿಮಿನಲ್ ಅಪರಾಧದಿಂದ ತೊಂದರೆಗೊಳಗಾದಂಥ ವ್ಯಕ್ತಿಗಳಿರ್ತಾರಲ್ಲ, ಸಂತ್ರಸ್ತರು, ಅವರಿಗೋಸ್ಕರ ಇರ್ತಕ್ಕಂಥ ಒಂದು ಥಿಯರಿ ಇದು. ಕಾಂಪೆನ್ಸೇಷನ್ ಮೇ ಬಿ ಮ್ಯಾಂಡೇಟ್ರಿ ಆರ್ ಥ್ರೂ ಸರ್ವಿಸಸ್. ಇದೆಲ್ಲ ಮಾಡಬೇಕಾಗತ್ತೆ ಅವರಿಗೆ, ಸೇವೆ ಅಥವಾ ಪುನರ್ವಸತಿ. ಅದಕ್ಕೆ ನೋಡಿ, ಯಾರಾದರೂ ಈ ರೀತಿ ಆದಂಥ ಸಂದರ್ಭದಲ್ಲಿ ಸರ್ಕಾರ ಅವ್ರಿಗೆ ಕೆಲಸ ಕೊಡುವಂಥದ್ದು, ಅವ್ರ ಎಜುಕೇಷನ್ ನೋಡುವಂಥದ್ದು, ಆಲ್ ದೀಸ್ ಥಿಂಗ್ಸ್ ದೇ ವಿಲ್ ಡೂ. ಏಮ್ಸ್ ಟು ಬ್ಯಾಲೆನ್ಸ್ ಪನಿಷ್ಮೆಂಟ್ ವಿತ್ ರಿಸ್ಟೋರೇಟಿವ್ ಜಸ್ಟಿಸ್. ಪುನರ್ಸ್ಥಾಪನಾ ಜಸ್ಟಿಸನ್ನು ಇಲ್ಲಿ ಮಾಡಲಾಗುತ್ತೆ. ಮೇ ರಿಡ್ಯೂಸ್ ಎಂಫಸಿಸ್ ಆನ್ ಡೆಟರೆನ್ಸ್ ಆ್ಯಂಡ್ ಪ್ರಿವೆನ್ಷನ್. ಓಕೆ, ಅದಕ್ಕೂ ಏನು ಸಂಬಂಧ ಇಲ್ಲ, ಅದು ಅದ್ರ ಪಾಡಿಗೆ ಅದು ಆಗುತ್ತೆ. ಇದು ಅಫೆಕ್ಟೆಡ್ ಪರ್ಸನ್ಗೆ. ಮಾನಿಟರಿ ಕಂಪೆನ್ಸೇಷನ್ ಅಲೋನ್ ಮೇ ನಾಟ್ ಹೀಲ್ ಸೈಕಾಲಜಿಕಲ್ ಆ್ಯಂಡ್ ಎಮೋಷನಲ್ ಹಾರ್ಮ್. ಓಕೆ, ನೋಡಿ, ಒಂದು ಮರ್ಡರ್ಗೆ ಇಷ್ಟು ದುಡ್ಡು ಅಂತ ಹೇಳಿ ಕೊಟ್ಬಿಟ್ರೆ ಇವರಿಗೆ ಯಾರು ಅಫೆಕ್ಟೆಡ್ ಪರ್ಸನ್, ಇಟ್ ಈಸ್ ನಾಟ್ ದೇರ್. ಎರಡೂ ಇರಬೇಕು. ಓನ್ಲಿ ಕಾಂಪೆನ್ಸೇಷನ್ won't work. Only compensation won't work. Person who has committed a crime must be punished, but he is capable of paying, he should pay to the victim ಅಂತಕ್ಕಂಥದ್ದು ಇದರ ಅರ್ಥ. ಡಿಫಿಕಲ್ಟ್ ಟು ಮೇಜರ್ ಎಕ್ಸಾಕ್ಟ್ ಕಾಂಪೆನ್ಸೇಷನ್. ಇಂತಹ ಪ್ರಕರಣದಲ್ಲಿ ಎಷ್ಟು ಕಾಂಪೆನ್ಸೇಷನ್ ಅಂತ ಹೇಳೋದು ಕಷ್ಟ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ಕೆಲವು ಪ್ರಕರಣಗಳನ್ನ ರೆಫರ್ ಮಾಡಿದೆ ನೋಡಿ. ವಿಕ್ಟಿಮ್ ಸಫರ್ಡ್ ಸೀರಿಯಸ್ ಇಂಜುರೀಸ್ ಇನ್ ಎನ್ ಅಸಾಲ್ಟ್. ಹೊಡೆದಾಟದಲ್ಲಿ ಅವನು ಸಾಕಷ್ಟು ಗಾಯಗಳು, ತೊಂದರೆ ಆಗಿತ್ತು. ಶುಡ್ ಕೋರ್ಟ್ಸ್ ಅವಾರ್ಡ್ ಕಂಪೆನ್ಸೇಷನ್ ಅಲಾಂಗ್ ವಿತ್ ಪನಿಷ್ಮೆಂಟ್? ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ಕಾಂಪೆನ್ಸೇಷನ್ ಟು ಬಿ ಪೇಡ್ ಟು ದ ವಿಕ್ಟಿಮ್. ನೋಡಿ, ವಿಕ್ಟಿಮಾಲಜಿ ಈಗೀಗ ಡೆವಲಪ್ ಆಗ್ತಾ ಇದೆ. ಪನಿಷ್ಮೆಂಟ್ ಮಸ್ಟ್ ಇನ್ಕ್ಲೂಡ್ ಕಾಂಪೆನ್ಸೇಷನ್ ಟು ವಿಕ್ಟಿಮ್. ಮೊನ್ನೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಆಗಿದ್ದು ಹೀಗೇನೆ. ಅವರಿಗೆ ಜೀವಿತಾವಧಿ ಶಿಕ್ಷೆ ಆಗಿದೆ, ಅಲ್ಲದೆ 10 ಲಕ್ಷ ರೂಪಾಯಿ ಅವ್ರು ಏನು ಮಾಡಬೇಕು? ಪರಿಹಾರವನ್ನು ಕೊಡಬೇಕು. ದೆನ್ ಅಂಕುಶ್ ಶಿವಾಜಿ ಗಾಯಕ್ವಾಡ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಪ್ರಕರಣದಲ್ಲಿ ವಿಕ್ಟಿಮ್ಸ್ ಫ್ಯಾಮಿಲಿ ಸಫರ್ಡ್ ಲಾಸ್ ಡ್ಯೂ ಟು ಮರ್ಡರ್. ಕೋರ್ಟ್ ಹೆಲ್ಡ್ ಕಾಂಪೆನ್ಸೇಷನ್ ಟು ವಿಕ್ಟಿಮ್ಸ್ ಈಸ್ ಪಾರ್ಟ್ ಆಫ್ ಜಸ್ಟಿಸ್. ವಿಕ್ಟಿಮ್ ಕಾಂಪೆನ್ಸೇಷನ್ ಈಸ್ ಎ ಸ್ಟ್ಯಾಚ್ಯೂಟರಿ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ ಅಂತೇಳಿ ಈ ಪ್ರಕರಣದಲ್ಲಿ ಹೇಳ್ತದೆ. ನೋಡಿ, ನಾವು ಸ್ಲೋಲಿ ಇನ್ 2013 ಲೇಟೆಸ್ಟ್ ಪ್ರಕರಣ, slowly Indian judiciary is now imposing, yes, as per constitutional obligation ನೀವೇನು ಮಾಡಬೇಕು? ಕಾಂಪೆನ್ಸೇಷನ್ ಕೊಡಬೇಕು. IPC ನಲ್ಲಿ ಇಲ್ಲ, there is a very small provision is there, I don't know, but jurisprudence ಕ್ಲಾಸ್ ಆಗಿದೆ ನಾನು ಅದು ರೆಫರ್ ಮಾಡಿಲ್ಲ. ಅದರಿಂದ ಈ ಈ ರೀತಿಯಾದಂಥ ಕಾಂಪೆನ್ಸೇಷನ್ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ದಿಸ್ ಈಸ್ ವಾಟ್ ಈಸ್ ದಿ ಥಿಯರಿ ಆಫ್
compensation. The compensatory theory represents modern restorative justice. It ensures that victims are not ignored in the criminal justice system and justice is complete and human. ನೋಡಿ, ಈ ಪರಿಹಾರ ಸಿದ್ಧಾಂತ ಏನು ಹೇಳುತ್ತೆ ಅಂತಂದರೆ, ಬರೀ ಅಪರಾಧಿನ ನೋಡಿ ಅವನಿಗೆ ಶಿಕ್ಷೆ ಕೊಟ್ಟು ನೀವು ಕೈ ತೊಳ್ಕೊಳ್ಳೋದಲ್ಲ. ಆ ಅಪರಾಧ ಮಾಡಿದಂತಹ ವ್ಯಕ್ತಿಯಿಂದ ಯಾರಿಗೆ ತೊಂದರೆಯಾಗಿರುತ್ತೋ, ಯಾರು ಸಂತ್ರಸ್ತರಾಗಿರ್ತಾರೋ ಅಥವಾ ಯಾರು ಹಾನಿಗೊಳಪಟ್ಟಿರ್ತಾರೋ ಅವರನ್ನು ಕೂಡ ಕಾನೂನು ನೋಡಬೇಕು. ಯಾವುದು ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಇದೆಯಲ್ಲ, ಇದು ಅವರನ್ನು ನೋಡಬೇಕು ಅಂಥೇಳಿ. ಎಸ್ಪೆಷಲಿ ಇನ್ ವೆಸ್ಟರ್ನ್ ಕಂಟ್ರೀಸ್ ಅದಕ್ಕೆ ಸಾಕಷ್ಟು ಫಂಡಿಂಗು, ಅವ್ರಿಗೆ ಏನು ವಿಕ್ಟಿಮ್ ಕೊಡಬೇಕು, ಆಲ್ ದೀಸ್ ಅರೇಂಜ್ಮೆಂಟ್ಸ್ ಆರ್ ದೇರ್. Victimology is very well developed in European countries, very well developed in America, but victimology is not developed in India so far. ಈ ರೀತಿಯಾದಂಥ ಕೆಲವೊಂದು ಸ್ಟ್ರೇ ಕೇಸಸ್ಸನ್ನು ನೋಡ್ಬೋದು ನಾವು. ಗಾಯಕ್ವಾಡ್ ಕೇಸ್, ಇಂತಹ ಕೆಲವೊಂದು ಪ್ರಕರಣ, ನಾನು ಹೇಳಿದ್ನಲ್ಲ ನಂಬಿ ನಾರಾಯಣ್ ಕೇಸ್ ಅಥವಾ ಪ್ರಜ್ವಲ್ ರೇವಣ್ಣ ಕೇಸ್, ಇಂಥ ಕೆಲವು ಪ್ರಕರಣಗಳಲ್ಲಿ ಮಾತ್ರ ನಾವು ವಿಕ್ಟಿಮ್ ಅಂದರೆ ಕೋರ್ಟ್ಗಳು ಈ ರೀತಿ ಆಜ್ಞೆ ಮಾಡೋದನ್ನು ನೋಡ್ಬೋದೇ ಹೊರತು ಕಾನೂನಿನಲ್ಲಿ ಪ್ರಾವಧಾನಗಳು ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದೆನ್ all these number 1, 2, 3 we have discussed. So now I am trying to make a brief out of it. ಏನು retributive, past oriented focuses on revenge. Deterrent and preventive, future oriented, ಮುಂದೆ ಅಪರಾಧ ತಡಿಬಹುದು ಅಂತಕ್ಕಂಥದ್ದು. ರಿಫಾರ್ಮೇಟಿವ್, ಹ್ಯೂಮನ್ ಅಪ್ರೋಚ್, ಓಕೆ, ಅವ್ರಿಗೆ ಟ್ರೈನಿಂಗ್ ಕೊಡು, ಮನಸ್ಸನ್ನು ಪರಿವರ್ತಿಸುವಂಥದ್ದು. ಕಂಪೆನ್ಸೇಟರಿ, ಫೋಕಸಿಂಗ್ ಆನ್ ವಿಕ್ಟಿಮ್ಸ್, ಇದನ್ನು ನೆನ್ಪಿಟ್ಕೋಬೇಕು. ನೋಡಿ, ಪ್ರತಿಕಾರಾತ್ಮಕ ವಿಷಯದಲ್ಲಿ ಏನಾಗುತ್ತೆ ಅಂತಂದರೆ ಹಳೆಯ ಅಪರಾಧಕ್ಕೆ ಮಾತ್ರ ಅದು ಸೀಮಿತ ಆಗಿರುತ್ತೆ. ತಡೆಗಟ್ಟುವ ಮತ್ತು ತಡೆಗಟ್ಟುವ ಅನ್ನೋಕ್ಕಿಂತ ಭಯ ಹುಟ್ಟಿಸುವ, ಭಯಪಡಿಸುವ, ಡೆಟರೆಂಟ್, ಭಯಪಡಿಸುವ ಮತ್ತು ತಡೆಗಟ್ಟುವ ಈ ಒಂದು ಥಿಯರಿಗಳ ಸಿದ್ಧಾಂತಗಳೇನಿದಾವಲ್ಲ ಇವು ಭವಿಷ್ಯವನ್ನು ಆಧಾರಾಗಿಟ್ಕೊಂಡಿದ್ದಾವೆ. ಪರಿಷ್ಕರಣೆ ಅಂದರೆ ಅಪರಾಧಿಯನ್ನೇ ನಾವು ಮನಪರಿವರ್ತನೆ ಮಾಡೋದು, ಮುಂದೆ ಅಪರಾಧ ಮಾಡಬಾರ್ದು ಅವನು, ಆ ರೀತಿ ಮಾಡುವಂಥದ್ದು. ಮತ್ತು ಪರಿಹಾರಾತ್ಮಕ ಅಂದರೆ ಇಲ್ಲಿ ಇವೆಲ್ಲವನ್ನು ನಾವು ವಿಕ್ಟಿಮ್ ಬಗ್ಗೆ, ಅಫೆಂಡರ್ ಬಗ್ಗೆ ಥಿಂಕ್ ಮಾಡ್ತೀವಿ, ಅಪರಾಧಿ ಬಗ್ಗೆ ಥಿಂಕ್ ಮಾಡ್ತೀವಿ, ಅಂದರೆ ಅಪರಾಧ ಮಾಡಿದವನ ಬಗ್ಗೆ ಥಿಂಕ್ ಮಾಡ್ತೀವಿ. ಆದರೆ ಇಲ್ಲಿ ಅಪರಾಧದಿಂದ ಬಾಧಿತನಾದಂಥ ವ್ಯಕ್ತಿಯ ಬಗ್ಗೆ ಪರಿಹಾರಾತ್ಮಕ ಸಿದ್ಧಾಂತದಲ್ಲಿ ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಸೊ ವಿತ್ ದಿಸ್ ಆ್ಯನ್ ಓವರ್ ಆಲ್ ಕನ್ಕ್ಲೂಷನ್ ಇಫ್ ಐ ವಾಂಟ್ ಟು ಡೂ, ಒಂದೊಂದಕ್ಕೂ ಕನ್ಕ್ಲೂಷನ್ ಕೊಟ್ಟಿದ್ದೀನಿ, ಯಾಕಂದರೆ ಒಂದೊಂದಕ್ಕೆ ಒಂದೊಂದು ಶಾರ್ಟ್ ನೋಟ್ ಕೇಳುವಂಥ ಸಾಧ್ಯತೆ ಇದೆ, ಅದಕ್ಕೆ ಕನ್ಕ್ಲೂಷನ್ ಕೊಟ್ಟಿದ್ದೀನಿ. ಓವರ್ ಆಲ್ ಎಲ್ಲನೂ ಬರೀರಿ ಅಂತ ಕೇಳ್ತಾರೆ ನೀವು, ಆವಾಗ ಎಲ್ಲ ಥಿಯರಿಗಳನ್ನು ಬರೀಬೇಕು, ಎಲ್ಲದಕ್ಕೂ ಕನ್ಕ್ಲೂಷನ್ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ನೀವು ಓವರ್ ಆಲ್ ಕನ್ಕ್ಲೂಷನ್ ಬರೆದ್ರೆ ಸಾಕು. ಓಕೆ, ನೋ ಸಿಂಗಲ್ ಥಿಯರಿ ಈಸ್ ಸಫಿಷಿಯೆಂಟ್, ಎಲ್ಲನೂ ಯೂಸ್ ವಿ ಹ್ಯಾವ್ ಟು ಯೂಸ್ ಕಾಂಬಿನೇಷನ್ ಅಂತ. ಎ ಬ್ಯಾಲೆನ್ಸ್ಡ್ ಅಪ್ರೋಚ್ ಕಂಬೈನಿಂಗ್ ಡೆಟರೆನ್ಸ್, ಪ್ರಿವೆನ್ಷನ್, ರಿಫಾರ್ಮ್, ಕಾಂಪೆನ್ಸೇಷನ್ ಈಸ್ ಎಸೆನ್ಷಿಯಲ್. ನೋಡಿ, ನಾವು ರೆಟ್ರಿಬ್ಯೂಟಿವ್ ಉಪಯೋಗ ಮಾಡಿಲ್ಲ. ರೆಟ್ರಿಬ್ಯೂಟಿವ್ ಈಸ್ ಅ ಓಲ್ಡ್ ಮೆಥಡ್, ಸೇಡ್ ತೀರಿಸಿಕೊಳ್ಳೋದು ಅದು ಓಲ್ಡ್ ಮೆಥಡ್. ವಾಟ್ ವಿ ಕ್ಯಾನ್ ಡೂ, ಡೆಟರೆನ್ಸ್ ಥಿಯರಿ ವಿ ಕ್ಯಾನ್ ಯೂಸ್, ಪ್ರಿವೆನ್ಷನ್ ಥಿಯರಿ, ರಿಫಾರ್ಮ್ ಥಿಯರಿ ಆ್ಯಂಡ್ ಕಾಂಪೆನ್ಸೇಷನ್ ಥಿಯರಿಯನ್ನು ನಾವು ಉಪಯೋಗ ಮಾಡಿ ಇದರ ಕಾಂಬಿನೇಷನ್ನಲ್ಲಿ ನಾವೇನು ಮಾಡಬೇಕು, ಈ ಶಿಕ್ಷೆಯ ಸಿದ್ಧಾಂತವನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ದಿಸ್ ಇಸ್ ವಿತ್ ದಿಸ್ ಐ ಹ್ಯಾವ್ ಟ್ರೈ ಟು ಕವರ್ ದಿ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಪನಿಷ್ಮೆಂಟ್ ಥಿಯರಿ, ಥಿಯರಿ ಆಫ್ ಪನಿಷ್ಮೆಂಟ್, ಥಿಯರಿ ಅಂದರೆ ಸಿದ್ಧಾಂತ, ಆಫ್ ಪನಿಷ್ಮೆಂಟ್, ಶಿಕ್ಷೆಯ ಸಿದ್ಧಾಂತ. ನನಗನ್ಸಿದ ಮಟ್ಟಿಗೆ ವಿತ್ ದಿಸ್ ಐ ಆಮ್ ಆಲ್ಮೋಸ್ಟ್ ನಿಯರಿಂಗ್ ಟು ದ ಕಂಪ್ಲೀಷನ್ ಆಫ್ ದಿ second unit. I think if anything is left in this, like types of punishment, if all those things are there, I will come with a next video. ಈ ಜೂರಿಸ್ಪ್ರುಡೆನ್ಸ್ ಕಾನ್ಸೆಪ್ಟಲ್ಲಿ ನೀವು ಥಿಯರಿಗಳಿಗೆ ಹೆಚ್ಚು ಫೋಕಸ್ ಕೊಟ್ಟು ನಾನೇನು ಕಾನ್ಸೆಪ್ಟ್ ಹೇಳಿದ್ದೀನೋ ಅದರ ಹಿನ್ನೆಲೆಗಳನ್ನು ಹೇಳಿದ್ದೀನೋ ಇವನ್ನ ಗಮನಿಸೋದು ಬಹಳ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಇಲ್ಲಿ ಮುಗಿಸ್ತೀನಿ. ಮತ್ತು ನಿಮಗೆ ಒಂದು ವಿನಂತಿ ಏನು ಅಂತಂದರೆ, ಈ ನನ್ನ ವಿಡಿಯೋಗಳ ಬಗ್ಗೆ ನಿಮ್ಮ ಕಮೆಂಟ್ಗಳನ್ನು ನಾನು ಯಾವಾಗಲೂ ಸ್ವಾಗತಿಸ್ತೀನಿ. ಕಮೆಂಟ್ಗಳನ್ನು ಮಾಡಿ, ಒಳ್ಳೆಯದಿದ್ದರೆ ಒಳ್ಳೆಯದನ್ನ ಹೇಳಿ, ಅಥವಾ ಸುಧಾರಣೆ ಮಾಡೋದಿದ್ದರೆ ಸುಧಾರಣೆಯನ್ನು ಮಾಡೋಣ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ನ್ಯಾಯಶಾಸ್ತ್ರ ಸುಲಭ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪಾಠವನ್ನು ನಾನು ಮಾಡ್ತಾಯಿದ್ದೀನಿ. ನನ್ನ ಟಾರ್ಗೆಟ್ ಪ್ರಕಾರ ಒಂದು ತಿಂಗಳಲ್ಲಿ ನಾನು ಈ ಸಬ್ಜೆಕ್ಟನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.